ಓಂ ಶಾಂತಿ. ಓಂ ಶಾಂತಿ. ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಈ ಮುರಳಿಯಲ್ಲಿ ಬಾಬಾ ಇಷ್ಟು ವರ್ಷದ ಈಶ್ವರೀಯ ಜ್ಞಾನದ ಆಧಾರದಲ್ಲಿ ಮಕ್ಕಳು ಈಶ್ವರೀಯ ಸಂಪಾದನೆಯನ್ನ, ಆಧ್ಯಾತ್ಮಿಕ ಸಂಪಾದನೆಯನ್ನ, ಆತ್ಮಿಕ ಸಂಪಾದನೆಯನ್ನ ಎಷ್ಟು ಮಾಡಿಕೊಂಡಿದ್ದಾರೆ ಅಂತ ಬಾಬಾ ಏನ್ ಮಾಡ್ತಿದ್ರು, ಚೆಕ್ ಮಾಡ್ಕೊಳ್ತಾ ಇದ್ರು. ತಂದೆಯ ರೂಪದಲ್ಲಿ, ಶಿಕ್ಷಕನ ರೂಪದಲ್ಲಿ, ಗುರುವಿನ ರೂಪದಲ್ಲಿ ಎಷ್ಟು ಆಸ್ತಿಯನ್ನ ಮಕ್ಕಳು ಪಡ್ಕೊಂಡಿದ್ದಾರೆ ಅಂತ. ಈ ಮುರಳಿ ವಿಶೇಷವಾಗಿ ಡಬಲ್ ಫಾರಿನರ್ಸಿಗೋಸ್ಕರ ಬಾಬಾ ಬಂದು ತಿಳಿಸಿರುವಂತ ಒಂದು ಮುರಳಿ. ಹಾಗಂತ ಡಬಲ್ ವಿದೇಶಿಯರಿಗೆ ಮಾತ್ರ ಇದು ಸಂಬಂಧಪಟ್ಟಿದ್ದು ಅಂತಲ್ಲ, ನಮಗೂ ಕೂಡ ಸಂಬಂಧಪಟ್ಟಿದ್ದೆ. ಆದರೆ ಹೊಸ ಸೀಸನ್ ಸ್ಟಾರ್ಟ್ ಆದಾಗ ಫಸ್ಟ್ ಸೀಸನ್ ಡಬಲ್ ಫಾರಿನರ್ಸ್ಗಳಿಗೋಸ್ಕರ ಇಡ್ತಾ ಇದ್ರು. ಸರಿನಾ? ಓಕೆ. ಡಬಲ್ ಫಾರಿನರ್ಸ್ ಅಂತಂದ್ರೆ ಯಾರು? ಡಬಲ್ ವಿದೇಶಿಯರು ಅಂತಂದ್ರೆ ಯಾರು? ಯಾರು ಡಬಲ್ ವಿದೇಶಿಯರು ಅಂತಂದ್ರೆ? ಬಾಬನ ಮಕ್ಕಳು ಹೊರದೇಶದಲ್ಲಿ ಜನ್ಮ ತಗೊಂಡಿರ್ತಾರಲ್ಲ, ಅದಕ್ಕೆ ಡಬಲ್ ವಿದೇಶಿ. ಯಾಕೆ ಅವ್ರಿಗೆ ಡಬಲ್ ವಿದೇಶಿಯರು ಅಂತ ಹೇಳ್ತಾರೆ? ಆ ಶಬ್ದದ ಅರ್ಥ ಏನು? ಅವ್ರು ನಮ್ಮ ದೇಶದಲ್ಲಿ ಇರೋದಿಲ್ಲ, ನಮ್ಮ ದೇಶವನ್ನ ಬಿಟ್ಟು ಹೋಗಿರುವ ಕಾರಣ, ಅವರು ಪರದೇಶದಲ್ಲಿ ಇರೋ ಕಾರಣ, ಒಂದು ಪರಂಧಾಮದಿಂದ ಇಲ್ಲಿ ಬಂದಿರೋದು ಒಂದು ದೇಶ, ಇದು ದೇಶ ಬೇರೆ ಆಯ್ತು. ಇನ್ನೊಂದು ನಮ್ಮ ದೇಶದಲ್ಲಿ ಇಲ್ಲದೆ ಇರೋದು ಎರಡನೇ ದೇಶ ಆಯ್ತು. ಅಂದ್ರೆ ಡಬಲ್ ದೇಶ ಆಯ್ತಲ್ಲ, ಡಬಲ್ ಫಾರಿನರ್ಸ್. ಸರಿ. ಅಂದ್ರೆ ನಾವೆಲ್ಲ ಆತ್ಮರು. ನಮ್ಮ ಮೂಲವಾದ ದೇಶ ಯಾವುದು? ಭಾರತ, ಪರಮಧಾಮ. ಸರಿ ಸರಿ, ಪರಮ. ನಮ್ಮ ಮೂಲವಾದ ದೇಶ ಮೂಲವತನ ಪರಮಧಾಮ. ಅದ ಆದ್ಮೇಲೆ ನೆಕ್ಸ್ಟ್ ದೇಶ ಭಗವಂತ ಅವತರಣೆ ಆಗಿರುವಂತ ಒಂದು ದೇಶ. ಭಗವಂತ ಬಂದ್ಬಿಟ್ಟು ಈ ಪ್ರಪಂಚವನ್ನ ಸ್ಥಾಪನೆ ಮಾಡುವಂತ ದೇಶ. ಅಥವಾ ನಮ್ಮ ಅಪ್ಪ ಜನ್ಮ ಪಡ್ಕೊಳ್ಳುವಂತ ದೇಶ ಯಾವುದು? ಭಾರತ. ನಾವ್ಯಾರು? ನಾವು ವಿದೇಶಿಗಳೇ. ಅದು ನಾವು ಸಿಂಗಲ್ ವಿದೇಶಿಗಳು. ನಾವ್ಯಾರು? ಸಿಂಗಲ್ ವಿದೇಶಿಗಳು. ಅವರು ಡಬಲ್ ವಿದೇಶಿಯರು. ಡಬಲ್ ವಿದೇಶಿಯರು ಅಂತಂದ್ರೆ ಪರಮಾತ್ಮ ಇರುವಂತಹ ಆ ದೇಶದಲ್ಲೂ ಅವರಿಲ್ಲ, ಭಗವಂತ ಅವತರಣೆ ಆಗುವಂತ ದೇಶದಲ್ಲೂ ಈಗ ಅವರು ಜನ್ಮ ಪಡ್ಕೊಂಡಿಲ್ಲ. ಹಾಗಂತ ಅವರೆಲ್ಲ ಭಾರತೀಯರೇ, ಸದ್ಯಕ್ಕೂ ಬರೋರೇನೆ. ಸೇವಾರ್ಥ ಬಾಬಾ ಈ ಜನ್ಮದಲ್ಲಿ ಅಲ್ಲಿಗೆ ಏನ್ ಮಾಡಿದ್ದಾರೆ? ಕಳಿಸಿದ್ದಾರೆ. ಮೂಲ ರೂಪದಲ್ಲಿ ಅವರು ಆದಿ ಸನಾತನ ದೇವಿ ದೇವತಾ ಧರ್ಮದವರೇ. ಅದೇ ಈಗ ಬೇರೆ ದೇಶದಲ್ಲಿ ಇರುವಂತ ಕಾರಣದಿಂದ ಅವ್ರಿಗೆ ಏನ್ ಹೇಳ್ತಾರೆ? ಡಬಲ್ ವಿದೇಶಿಯರು. ಅಂದ್ರೆ ಪರಮಾತ್ಮ ಇರುವಂತ ದೇಶದಲ್ಲೂ ಅವರಿಲ್ಲ, ಭಗವಂತ ಅವತರಣೆಯಾಗ್ಬಿಟ್ಟು ಈಶ್ವರ್ಯ ಜ್ಞಾನವನ್ನು ತಿಳಿಸಿ ಸ್ಥಾಪನೆ ಮಾಡುವಂತ ದೇಶದಲ್ಲೂ ಅವರು ಇಲ್ಲ. ಅದಕ್ಕೆ ಅವರು ಯಾರು? ಡಬಲ್ ವಿದೇಶಿಯರು. ನಾವ್ಯಾರು? ಸಿಂಗಲ್ ವಿದೇಶಿ. ಸರಿ. ಈಗ ನೀವು ಸಿಂಗಲ್ ವಿದೇಶಿಯರು, ಸ್ವದೇಶಿಯರು? ಈಗ ಹೆಚ್ಚಿಗೆ ಎಲ್ಲಿರ್ಬೇಕು ನಾವು? ವಿದೇಶದಲ್ಲಿರ್ಬೇಕು, ಸ್ವದೇಶದಲ್ಲಿರ್ಬೇಕು? ಸ್ವದೇಶ. ಆಕ್ಚುಲಿ ಜನ ಸ್ವದೇಶಕ್ಕೆ ಯಾವಾಗ ಬರ್ತಾರೆ ಹೇಳಿ ನೋಡೋಣ? ತಮ್ಮ ದೇಶಕ್ಕೆ, ತಮ್ಮ ಊರಿಗೆ, ತಮ್ಮ ಅಪ್ಪ ಅಮ್ಮನ ಹತ್ರ ಯಾವಾಗ ಬರ್ತಾರೆ? ವಿದೇಶದಲ್ಲಿ ಅಡೆತಡೆಗಳಾದಾಗ. ಯಾವಾಗ ಕೊರೋನಾ ಬಂದ್ಬಿಡ್ತದೋ, ಬೇಕ್ರಿಲಿ ಊಟ ತಿಂಡಿ ಸಿಗೋದಿಲ್ವೋ, ಹೋಟೆಲಲ್ಲಿ ಊಟ ತಿಂಡಿ ಸಿಗೋದಿಲ್ವೋ, ಕಷ್ಟಗಳು ಬರ್ತಾವೋ, ಅವಾಗ ಅವ್ರಿಗೆ ಯಾರಿಗೆ ನೆನ್ಪು ಬರ್ತದ? ಅವಾಗ ಸ್ವದೇಶದ ಊರು, ಅಪ್ಪ ಅಮ್ಮ ಎಲ್ಲ ನೆನಪಿಗೆ ಬರುತ್ತೆ. ಅದ್ರ ಮೊದಲು ಅಪ್ಪ ಅಮ್ಮ ಫೋನ್ ಮಾಡಿದ್ರು ಕೂಡ ಮಾತಾಡ್ಲಿಕ್ಕೆ ಅವ್ರಿಗೆ ಏನಿರೋದಿಲ್ಲ, ಪುರ್ಸತ್ ಇರೋದಿಲ್ಲ. ಯಾಕಂದ್ರೆ ತುಂಬಾ ಸಂಪಾದನೆ, ಮಕ್ಕಳು, ಪತ್ನಿ, ವೀಕೆಂಡ್ ಆದ್ಮೇಲೆ ಪಾರ್ಟಿಗೆ ಹೋಗೋದು, ಅದೆಲ್ಲ ಏನಾಗ್ತದೆ, ತುಂಬಾ ಅವರಿಗೆ ಜವಾಬ್ದಾರಿಗಳು ಇರ್ತಾವೆ ಅಲ್ವಾ? ಕಷ್ಟಗಳು ಬಂದಾಗ ಎಲ್ಲಿ ಓಡ್ ಬರ್ತಾರೆ? ಸ್ವದೇಶಕ್ಕೆ. ಅದಕ್ಕೆ ಬಾಬರ್ತಿ ಇದೆಲ್ಲ ನಿಮ್ದೇ ಕತೆ ಮಕ್ಕಳೇ. ಕಷ್ಟ ಬಂದಾಗ ಇವಾಗ ಶಿವಬಾಬಾ ಶಿವಬಾಬಾ ಅಂತ ಹೇಳ್ಬಿಟ್ಟು ಪರಂಧಾಮಕ್ಕೆ ಹೋಗ್ಬಿಟ್ಟು ಏನ್ ಮಾಡ್ತಿರ್ತೀರಿ?
ಕೂತ್ಕೊಳ್ತಾ ಇದ್ದೀರಾ. ಇಲ್ಲೇನೆ ಆ ಕಷ್ಟಗಳು ದೂರ ಆದ ತಕ್ಷಣ ಮತ್ತೆ ವಾಪಸ್ ಏನ್ ಮಾಡ್ತೀವಿ? ಊರು ಸುತ್ತಲಿಕ್ಕೆ ಆರಂಭ ಮಾಡ್ತೀವಿ. ತೀರ್ಥಯಾತ್ರೆ ಅಂತ ಅಲ್ಲಿ ಇಲ್ಲಿ ಅಂತ ಎಲ್ಲ ಕಡೆಗೆ ಏನ್ ಮಾಡೋದು? ವಿದೇಶಕ್ಕೆ ಹೋಗುವಂತ, ಅಯ್ಯೋ ಸಿಂಗಾಪುರ್ ನೋಡ್ಬೇಕಪ್ಪ, ಹ್ಮ್ ದುಬೈ ನೋಡ್ಬೇಕಪ್ಪ ಅಂತ ಏನ್ ಮಾಡ್ತೀವಿ? ಸ್ಥೂಲ ಪ್ರಪಂಚದ ವಿಕಾರ ಇರುವಂತ ಸ್ಥಳಗಳಿಗೆ ಹೋಗುವಂತ ಒಂದು ಸಾಧನೆಯನ್ನ ಮಾಡ್ತೀವಿ. ಅದು ಸಾಧನೆಯಲ್ಲ, ಎಲ್ಲ ಸ್ಥಿತಿಯನ್ನ ಏನ್ ಮಾಡೋದು? ಖಾಲಿ ಮಾಡ್ಕೊಂಡು ಬರೋದು ಅಷ್ಟೇ. ಅಷ್ಟು ಹಣವನ್ನ ಲಕ್ಷಾನುಗಟ್ಲೆ ಖರ್ಚು ಮಾಡ್ಕೊಂಡು ವಿದೇಶಕ್ಕೆ ಹೋಗೋ ಬದಲು ಅದನ್ನೆಲ್ಲ ಒಳ್ಳೆ ಈಶ್ವರ್ಯ ಕಾರ್ಯ ಕೊಟ್ಟಿದ್ದು ಎಷ್ಟು ಭಾಗ್ಯ ಆಗತ್ತೆ. ಅದನ್ನ ನಾವು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಆದ್ಮೇಲೆ ನಾವು ಮಾಡುವಂತ ಸಣ್ಣ 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 ಕರ್ಮಗಳು ಕೂಡ ಅದ ನಮ್ಮ ಜೀವನದ ಮೇಲೆ, ನಮ್ಮ ಆತ್ಮಿಕ ಸ್ಥಿತಿಯ ಮೇಲೆ ತುಂಬಾ ಏನಾಗತ್ತೆ? ಪರಿಣಾಮ ಹೇಳುವಂಥದ್ದು ಬೀಳತ್ತೆ. ಶಾರೀರಿಕವಾಗೂ ಕೂಡ ನೋಡಿ, ವಿಶೇಷವಾಗಿ ಮಾತೆಯರು ತಮ್ಮ ಮನೆಯಲ್ಲಿ ತಾವೇ ಮಾಡಿರುವಂತ ಆಹಾರವನ್ನ, ಮನೆಯ ನೀರನ್ನ ಕುಡಿತಾ ಇರ್ತಾರೆ ಅಲ್ವಾ? ಯಾವುದೋ ಕಾರಣಾಂತರದಿಂದ ಗೃಹಸ್ಥಾಶ್ರಮದಲ್ಲಿದ್ದಾಗ ಹೊರಗಡೆ ಹೋಗ್ಬೇಕಾದಂತ ಅನಿವಾರ್ಯತೆ ಬರ್ತದೆ. ಇನ್ನು ಕೆಲವೊಂದ್ಸಲ ಸೇವಾ ಕೇಂದ್ರಕ್ಕೆ ಹೋದಾಗ ಅಲ್ಲೂ ಕೂಡ ನೀರು ಕುಡಿತಾರೆ. ಮೌಂಟ್ ಅಬುಗೆ ಹೋದಾಗ ಅಲ್ಲೂ ಮಜ್ಜಿಗೆ ಕುಡಿದು ಬಿಡ್ತಾರೆ. ಅವಾಗ ಏನಾಗ್ಬಿಡ್ತದೆ? ಆರೋಗ್ಯ ಹಾಳಾಗ್ಬಿಡ್ತದೆ. ಮಜ್ಜಿಗೆ ಕುಡ್ದಾಗ ಯಾಕೆ ಹಾಳಾಗತ್ತೆ ಅಂತಂದ್ರೆ, ಮಜ್ಜಿಗೆಯಲ್ಲಿ ನಾರ್ಮಲ್ ನೀರು ಹಾಕಿರ್ತಾರೆ, ಬಿಸಿ ಆಗಿರೋದಿಲ್ಲ ಅದು. ಕೆಳಗಡೆ ಲಕ್ಷಾಂತರ ಲೀಟರ್ ನೀರನ್ನ ಏನ್ ಮಾಡ್ತಾರೆ? ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಸ್ಟಾಕ್ ಮಾಡಿರ್ತಾರೆ ಅಲ್ವಾ? ಯಾವ್ಯಾವ್ದೋ ಬೋರಿಂದ ನೀರುಗಳಿರ್ತವೆ. ಬೇರೆ ಎಲ್ಲ ಅಡಿಗೆ ಏನಾಗಿರ್ತದೆ? ಸ್ವಲ್ಪ ಬೇಯಿಸಿದ್ದಿರ್ತದೆ. ಇನ್ನು ಕೆಲವರಿಗೆ ಬೆಂಗಳೂರಿನಂತ ಊರಿನವ್ರಿಗೆ ಹೇಗೆ ಅಂತಂದ್ರೆ, ಮುದ್ದೆ ತಿಂದಿದ್ರೆ ಅವ್ರಿಗೆ ಹೊಟ್ಟೆ ತುಂಬೋದೇ ಇಲ್ಲ. ಒಂದು ವಾರ ಅವ್ರಿಗೆ ಅನ್ನ ಅಂದ ತಕ್ಷಣ ಬಾಡಿ ಏನಾಗೋದಿಲ್ಲ, ಸೆಟ್ ಆಗೋದಿಲ್ಲ. ಅವಾಗ ಏನಾಗುತ್ತೆ? ಕಾಯಿಲೆ ಬಂದ್ಬಿಡ್ತದೆ. ಅನ್ನ ಇದ್ದಾದ್ರೂ ಓಕೆ, ಅಲ್ಲಿ ಕೆಲವೊಂದ್ಸಲ ಏನ್ ಮಾಡ್ತಾರೆ? ರೊಟ್ಟಿ ಕೊಟ್ಟು ಬಿಡ್ತಾರೆ. ಕೆಲವರಿಗೆ ರೊಟ್ಟಿ ತಿಂದು ಪ್ರಾಕ್ಟೀಸ್ ಇರೋದಿಲ್ಲ, ಗೋಧಿ ತಿಂದು ಪ್ರಾಕ್ಟೀಸ್ ಇರೋದಿಲ್ಲ. ಅದರಿಂದ ಏನಾಗ್ತದೆ? ಶರೀರದ ಆರೋಗ್ಯದಲ್ಲಿ ವ್ಯತ್ಯಾಸ ಹೇಳುವಂಥದ್ದು ಕಂಡು ಬರುತ್ತೆ. ಹಾಗೆ ಬಾಬಾ ಹೇಳ್ತಾರೆ, ಆತ್ಮಿಕವಾಗೂ ಕೂಡ ಮಾನಸಿಕವಾಗೂ ಕೂಡ ಎಷ್ಟು ನೀವು ಪರಮಧಾಮದಲ್ಲಿ ಪರಮಾತ್ಮನ ಜೊತೆಯಲ್ಲಿ ಇರ್ತಿರೋ ಅಷ್ಟು ಮಾನಸಿಕ ಆರೋಗ್ಯ ನಿಮ್ದೇನಾಗಿರ್ತದೆ? ಚೆನ್ನಾಗಿರತ್ತೆ. ಸರಿ, ಆಜ್ आप सभी आए हो तो प्यार के प्लेन में आए हो ना. ವಿದೇಶದವರು ಭಾರತಕ್ಕೆ ಬರ್ಬೇಕು ಅಂದ್ರೆ ಹೆಚ್ಚಿಗೆ ಯಾವ್ದ್ರಲ್ಲಿ ಬರ್ಬೇಕಾಗ್ತದೆ? ಯಾವ್ದ್ರಲ್ಲಿ ಬರ್ಬೇಕು? ಫ್ಲೈಟ್ ಅಲ್ಲೇ ಬರ್ಬೇಕು ತಾನೆ. ಬಸ್ಗಳು ಟ್ರೈನ್ಗಳು ಡೈರೆಕ್ಟ್ ಆಗಿ ವಿದೇಶದಿಂದ ಇಲ್ವಲ್ಲ, ಪರ್ಸೆಂಟೇಜ್ ಕಡಿಮೆ. ಎಲ್ಲೋ ನೇಪಾಳ ಸುತ್ತಮುತ್ತಲು ಇರೋದಕ್ಕೆ ಬರ್ಬೋದು. ಆದ್ರೆ ಅಮೇರಿಕಾದಿಂದ, ಲಂಡನ್ನಿಂದ ಅಥವಾ ಜಪಾನಿಂದ ಅಲ್ಲಿಂದ ಬರ್ಬೇಕು ಅಂದ್ರೆ ಯಾವ್ದ್ರಲ್ಲಿ ಬರ್ಬೇಕು? ರೈಟ್. ಫ್ಲೈಟ್ ಅಲ್ಲಿ. ಓಕೆ, ಫ್ಲೈಟ್ ಅಲ್ಲಿ ಯಾರು ಬರ್ತಾರೆ? ಯಾರ ಹತ್ರ ದುಡ್ಡು ಜಾಸ್ತಿ ಇರ್ತದೋ ಅವರು ಫ್ಲೈಟ್ ಅಲ್ಲಿ ಬರ್ತಾರೆ ಅಲ್ವಾ? ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಸ್ಥೂಲವಾದ ಫ್ಲೈಟ್ ಅಲ್ಲಿ ಬಂದಿದ್ದೀರೋ ಅಥವಾ ನನ್ನ ಬಾಬನ ಏನ್ ಮಾಡ್ಬೇಕು? ಮಿಲನ ಮಾಡ್ಬೇಕು ಅಂತ ಬಿಟ್ಟು ಬಂದಿದ್ದೀರಾ? ಪ್ರೀತಿಯ ಪ್ಲೇನ್ ಅಲ್ಲಿ ಬಂದಿದ್ದೀರಾ ಅಂತ ಬಾಬಾ ಕೇಳ್ತಿದ್ದಾರೆ. ಬಾಬಾ ಒಂದ್ ಮುರ್ಲಿಲಿ ಹೇಳ್ತಾ ಇದ್ರು, ಯಾವ್ದೋ ಅನುಭವದಲ್ಲಿ, ಮುರ್ಲಿಲ ಅನುಭವದಲ್ಲಿ ಗೊತ್ತಿಲ್ಲ, ನಂಗೆ ನೆನಪಿಲ್ಲ. ಫಾರಿನರ್ಸ್ಗೆ ಅವರು ಹೊರಗಡೆ ಕೆಲಸ ಮಾಡ್ತಿರ್ತಾರಲ್ಲ, ಕೆಲವೊಂದ್ಸಲ ತುಂಬಾ ದಿನ ರಜಾನೂ ಕೂಡ ಕೊಡಲ್ವಂತೆ. ಇವತ್ತು ನಾವು IT ಕಂಪನಿಯಲ್ಲೂ ಕೂಡ ನೋಡ್ತಿದ್ದೀವಿ. ಅವ್ರು ಬಾಬನ ಮಿಲನ ಮಾಡ್ಬೇಕು ಅಂದ್ರೆ ಮಿನಿಮಮ್ ಒಂದು 8 ದಿನ ಅನ್ನೋದು ಬೇಕಲ್ವ ಅವರಿಗೆ. ಅವ್ರಿಗೆ ಏನ್ ಮಾಡಿರ್ತಾರೆ? ಜ್ಞಾನ ಸರೋವರದಲ್ಲಿ ಇರಿಸ್ತಾರೆ ಮಿಲ್ನಕ್ಕೆ ಬಂದವರಿಗೆ. ಯಾಕಂದ್ರೆ ಅವರಿಗೆ ಇಂಗ್ಲಿಷ್ನಲ್ಲಿ ಕ್ಲಾಸಸ್ಗಳು ಬೇಕು, ಇಲ್ಲಿ ಹಿಂದಿಯಲ್ಲಿ ಕ್ಲಾಸ್ ನಡೀತಾ ಇರ್ತದೆ. ಅವರಿಗೋಸ್ಕರ ಸಪ್ರೇಟ್ ಆಗಿ ಕ್ಲಾಸಸ್ಸು. ಮತ್ತೆ ಅವರಿಗೆಲ್ಲ ಏನಾಗುತ್ತೆ ಅಂತಂದ್ರೆ ತಿನ್ಲಿಕ್ಕೆ ಬ್ರೆಡ್ ಬೇಕಾಗ್ತದೆ. ಇಲ್ಲಿ ಬ್ರೆಡ್ ಎಲ್ಲರಿಗೂ ಕೂಡ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ತಕ್ಕ ಹಾಗೆ ಆಹಾರ, ಅದಕ್ಕೆ ತಕ್ಕ ಹಾಗೆ ಕ್ಲಾಸ್ ಅನ್ನ ಮಾಡಿ ಬಾಬಾ ಮಿಲ್ನ ದಿನ ಮಾತ್ರ ಅವ್ರನ್ನ ಏನ್ ಮಾಡ್ತಾರೆ? ಬಸ್ಸಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಮಿಲ್ನ ಆದ್ಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಹಾಗೆ ಅವ್ರಿಗೆ ಸಪ್ರೇಟ್ ಆಗಿ ಪಾಲನೆಯನ್ನ ಮಾಡ್ತಾ ಇರ್ತಾರೆ. ಈಗ ಬಾಬಾರ ಮಿಲನ ಅಂದ್ರೆ ಡಬಲ್ ಫಾರಿನರ್ಸಿಗಂತಾನೆ ಮಿಲನ ಇದ್ದಾಗ ಅವಾಗ ಶಾಂತಿ ಬಂದಲ್ಲಿ ಅವ್ರನ್ನ ಏನ್ ಮಾಡ್ತಾರೆ? ಕರ್ಕೊಂಡು ಬರ್ತಾರೆ ಅಲ್ವಾ? ಇಲ್ಲಿ ಬಾಬಾ ಹೇಳ್ತಾ ಇರೋದು ಏನು ಅಂತಂದ್ರೆ, ಮಕ್ಕಳೇ, ನೀವು ಅಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ವಿ, ಅಲ್ಲಿ ಅವ್ರಿಗೆ 10-15 ದಿನ ರಜೆ ಬೇಕು ಅಂತಂದ್ರೆ ಅವರು ಎಷ್ಟೋ ದಿನ ಬೇಕಾಗಿರುವಂತ ಫ್ಲೈಟ್ ಚಾರ್ಜ್ ಇದೆಯಲ್ಲ. ತುಂಬಾ ಬಡವರು ಇರ್ತಾರೆ ಬಾಬನ ಮಕ್ಕಳು, ತುಂಬಾ ವರ್ಷದಿಂದ ಅವರು ಉಳಿತಾಯ ಮಾಡಿಬಿಟ್ಟು 15 ದಿನ ರಜೆ ಬೇಕು ಅಂದ್ರೆ ಒಂದ್ಸಲ ಜಾಬ್ ಅನ್ನ ಬಿಡ್ಬೇಕಾಗ್ತದಂತ. ಅಷ್ಟು ದಿನ ರಜೆ ಸಿಗೋದಿಲ್ಲ ಅಂತ, ಜಾಬ್ ತೆಗೆದಾಕ್ಬಿಡ್ತಾರ. ಮತ್ತೆ ವಾಪಸ್ ಇಲ್ಲಿ ಬಂದು ಬಾಬನ ಮಿಲ್ನ ಮಾಡಿ ಮತ್ತೆ ವಾಪಸ್ ಊರಿಗೆ ಹೋಗಿ ಅಪ್ಲಿಕೇಶನ್ ಅನ್ನು ಹಾಕಿ ಮತ್ತೆ ಹೊಸ ಜಾಬ್ ಅನ್ನ ಏನ್ ಮಾಡ್ಬೇಕಾಗ್ತದೆ? ಅವರು ತೆಗೆದುಕೊಳ್ಬೇಕಾಗ್ತದೆ. ತಕ್ಷಣ ಸಿಗ್ತದಂತ ಯಾವ ಗ್ಯಾರಂಟಿನೂ ಇರೋದಿಲ್ಲ. ಅಷ್ಟು ಹಣದ ವ್ಯವಸ್ಥೆ, ಜಾಬ್ ಕಳ್ಕೊಂಡಿದ್ದಿರ್ತದೆ. ಅಷ್ಟೆಲ್ಲ ಮಾಡಬೇಕು ಅಂತಂದ್ರೆ
ತಂದೆಯ ಮೇಲೆ ಅಷ್ಟು ಪ್ರೀತಿ ನಿಮಗೆ ಇದ್ದಾಗ, ನನ್ನ ಬಾಬಾ ಹೇಳುವಂತ ಭಾವನೆ ಇದ್ದಾಗ, ಆ ಮಿಲನದ ಸುಖವನ್ನು ಅನುಭವ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇದ್ದಾಗ ತಾನೆ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ, ತ್ಯಾಗವನ್ನು ಮಾಡ್ಲಿಕ್ಕೆ ಸಾಧ್ಯ. ಕೆಲವೊಂದ್ಸಲ ಲೌಕಿಕದಲ್ಲೂ ಕೂಡ ನಾವು ನೋಡ್ತೀವಿ, ತಾಯಿ ತಂದೆ ಮೇಲೆ ತುಂಬಾ ಪ್ರೀತಿ ಇದ್ದಾಗ ಮಕ್ಕಳು ತಮ್ಮ ಜಾಬ್ ಅನ್ನು ಬಿಟ್ಬಿಟ್ಟು ತಾಯಿ ತಂದೆಯ ಆರೈಕೆಯನ್ನು ಮಾಡ್ತಾರೆ, ಮಾಡ್ತಾ ಇರ್ತಾರೆ. ಅದು ಇವತ್ತಿನ ದಿನದಲ್ಲೇ ಆ ರೀತಿ ಆತ್ಮಗಳು ಸಿಗೋದು ತುಂಬಾ ಕಷ್ಟ. ಮಜಾ ಏನು ಗೊತ್ತಾ, ನನಗೆ ಅರ್ಥ ಆಗ್ತಿರೋದು, ಡ್ರಾಮಾ ಬಿಡಿ, ಯಾರ್ದು ತಪ್ಪಿಲ್ಲ. ಅಪ್ಪ ಅಮ್ಮನ ನೋಡ್ಕೊಳಲ್ಲ, ಬೇಕಾದ್ರೆ ನಾಯಿಯನ್ನು ನೋಡ್ಕೊಳ್ತಾರೆ. ತಮ್ಮ ಮಕ್ಕಳನ್ನ ನೋಡ್ಕೊಳ್ತಾರೆ, ಅಪ್ಪ ಅಮ್ಮನ ಮಾತ್ರ ನೋಡ್ಕೊಳ್ತಾರೆ. ಅದು ಯಾಕೋ ಏನೋ ಗೊತ್ತಾಗೋದಿಲ್ಲ. ಓಕೆನಾ? ಅದು ಮಾತ್ರ ಆಗೋದಿಲ್ಲ. ಅವ್ರನ್ನ ಬೇಕಾದ್ರೆ ಬೇರೆ ಮನೇಲಿ ಇರ್ತಾರೆ, ಅವ್ರನ್ನ ಓಲ್ಡ್ ಏಜ್ ಹೋಮಿಗೆ ಹಾಕ್ತಾರೆ. ಮಕ್ಕಳ ಬಗ್ಗೆ ಎಷ್ಟು ಗಮನ ಅಂತಂದ್ರೆ, ನೀವು ಇವ್ರ ಕಾರ್ ತಗೊಂಡು ಹೋಗಿ ಅವರಿಗೆ ಡ್ಯಾನ್ಸ್ ಅಕಾಡೆಮಿಕ್ ಸೇರಿಸೋದೇನು, ಕ್ರಿಕೆಟ್ ಅಕಾಡೆಮಿಕ್ ಸೇರಿಸೋದೇನು, ಏನು ಬೇಕಾದ್ರೂ ಮಾಡ್ತಾರೆ ಭಾನುವಾರ ಎಲ್ಲ ಕಡೆ. ಆದ್ರೆ ಅದರ ಒಂದು 10% ಅಪ್ಪ ಅಮ್ಮನ ಕಡೆಗೆ ಏನ್ ಮಾಡೋದಿಲ್ಲ, ಗಮನವನ್ನ ಕೊಡ್ತಾ ಇಲ್ಲ ಈಗಿನ ನ್ಯೂ ಜನರೇಷನ್. ಎಲ್ಲರೂ ಹಾಗೆ ಅಂತ ನಾನು ಹೇಳೋದಿಲ್ಲ, ಹೆಚ್ಚಿನ ಜನ ಸ್ವಾರ್ಥ, ತಾನು, ತನ್ನ ಕುಟುಂಬ, ತನ್ನ ಪರಿವಾರ ಅಷ್ಟಕ್ಕೆ ಮಾತ್ರ ಏನಾಗಿದ್ದಾರೆ, ಸೀಮಿತವಾಗಿದೆ. ಯಾಕಂತಂದ್ರೆ ಮುಂದೆ ನನ್ನ ಮಕ್ಕಳು ನಮ್ಮನ್ನು ಸಾಕ್ತಾರೆ ಅಂತ. ನೀವೇ ನಿಮ್ಮ ಅಪ್ಪ ಅಮ್ಮನ ಸಾಕದಿದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನ ಯಾಕ್ರಿ ಸಾಕ್ತಾರೆ? ಧರ್ಮದ ಫಿಲಾಸಫಿ ಇರುತ್ತಲ್ವಾ, ಅಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಸ್ಥೂಲವಾದ ಪ್ಲೇನಲ್ಲಿ ಬಂದಿದ್ದೀರೋ ಅಥವಾ ತಂದೆಯ ಪ್ರೀತಿಯ ಪ್ಲೇನಲ್ಲಿ ಬಂದಿದ್ದೀರೋ? ಅಂದ್ರೆ ತಂದೆಯ ಅಷ್ಟು ಪ್ರೀತಿ ನಿಮ್ಮಲ್ಲಿ ಸ್ಟಾಕ್ ಇದೆಯಾ, ಬೇಕು ಹೇಳುವಂತ ಒಂದು ಸೆಳೆತ, ಆಕರ್ಷಣೆ ನಿಮ್ಮಲ್ಲಿ ಬಂದಿದೆಯಾ ಅಂತ ಬಾಬಾ ಕೇಳ್ತಿದ್ದಾರೆ. प्यार ने खींच के सभी को यहाँ लाया है. ಪ್ರೀತಿ ನಿಮ್ಮನ್ನೇನ್ ಮಾಡಿದೆ, ಎಳೆದು ಬಿಟ್ಟು ಇಲ್ಲಿ ನಿಮ್ಮನ್ನ ಎಲ್ಲರನ್ನೂ ಕೂಡ ಏನ್ ಮಾಡಿದೆ, ಕರ್ಕೊಂಡು ಬಂದಿದ್ದಾರೆ. ಪ್ರೀತಿ ತಾನೇ ಕರ್ಕೊಂಡು ಬಂದಿದೆ ನಿಮ್ಮನ್ನ ಇಲ್ಲಿಗೆ ಅಂತ ಬಾಬಾ ಕೇಳ್ತಿದ್ದಾರೆ. ಸಭಿ ಪ್ಯಾರ್ ಸೆ ಆರಾಮ್ ಸೆ ಪਹੁಂಚ ಗಯೇ, ಎಲ್ಲರೂ ಪ್ರೀತಿಯಿಂದ ಆರಾಮಾಗಿ ತಲುಪಿದ್ದೀರಾ ಅಂತ ಕೇಳ್ತಾರೆ. ಮುಖ್ಯವಾಗಿ ಏನಾಗಿರ್ಬೇಕು, ಈಗ ಫಾರಿನರ್ಸ್ ಕೂಡ ಇಲ್ಲಿ ಬಂದಾಗ ಇಲ್ಲಿ ಆಹಾರ, ಇಲ್ಲಿ ವಾತಾವರಣ, ಆರೋಗ್ಯದಲ್ಲಿ ವೈಪರೀತ್ಯ, ವಾತಾವರಣದಲ್ಲಿ ಅಲ್ಲಿಯ ಒಂದು ಟೆಂಪ್ರೇಚರ್ ಬೇರೆ ಇರ್ತದೆ, ಇಲ್ಲಿ ಟೆಂಪ್ರೇಚರ್ ಬೇರೆ ಇರ್ತದೆ. ಅದಕ್ಕಾಗಿ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರ್ಬೇಕು. ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡ್ಲಿಕ್ಕೆ ಬಾಬಾ ಏನ್ ಮಾಡ್ತಿದ್ದಾರೆ, ಶಬ್ದದ ಮೂಲಕ ಅದನ್ನು ಸರಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾವು ಮಿಲ್ನ ಖುದ ನೋಡ್ತಾ ಇದ್ವಿ, ಪ್ರಕಾಶ್ ಮಣಿ ದಾದಿಯವರಿದ್ದಾಗ ಏನಾಗ್ತಿತ್ತು, ಫುಲ್ ರಶ್ ಆದ್ಮೇಲೆ ಟೆಂಟ್ ಹಾಕ್ತಾ ಇದ್ರು. ಟೆಂಟ್ ಹಾಕಿದಾಗ ಮಲಗಲಿಕ್ಕೆ ಇರ್ಲಿಕ್ಕೆ ಎಲ್ಲ ಕಷ್ಟ ಅಲ್ವ, ವಿಶೇಷವಾಗಿ ಚಳಿಯ ಸಮಯದಲ್ಲಂತೂ ತುಂಬಾ ಕಷ್ಟ. ಬಾತ್ರೂಮಿಗೂ ಕೂಡ ಏನಾಗ್ತದೆ, ಕಷ್ಟ ಆಗ್ತದೆ. ಅದು ಕೂಡ ದಾದಿ ಕೇಳ್ತದೆ, ಎಲ್ಲರಿಗೂ ರೂಮ್ ಸಿಕ್ಕಿದೆ ತಾನೇ ಅಲ್ವಾ? ಆ ಒಂದು ಮಾತಿದೆಯಲ್ಲ, ಆ ಮಾತು ಏನ್ ಮಾಡ್ತಾರೆ, ನಿಮ್ಗೆ ತುಂಬಾ ಖುಷಿ ಕೊಡತ್ತೆ ಆತ್ಮೀಯರೇ. ತೋರಿಕೆಯ 36 ವೆರೈಟಿ ಊಟ ಕೊಡೋದಕ್ಕಿಂತ ಪ್ರೀತಿಯಿಂದ ಒಂದು ಅನ್ನ ಸಾಂಬಾರ್ ಕೊಟ್ಟರು ಕೂಡ ಜನ ಏನಾಗ್ತಾರೆ, ಖುಷಿಯಾಗಿರ್ತಾರೆ. ಬಂದಿದ್ದೀರಾ, ಕುತ್ಕೊಳ್ಳಿ, ಊಟ ತಿಂಡಿ ಮಾಡಿ ಅಂತ ಅವ್ರಿಗೇನ್ ಬೇಕು, ಪಾಲನೆಯನ್ನ ಕೊಡಬೇಕಾಗ್ತದೆ. ಹಾಗೆ ಬಾಬಾ ಶಾರೀರಿಕವಾಗಿ ಯಾರೇನಾದ್ರೂ ಸ್ವಲ್ಪ ಸಾಧನಗಳು ಸಿಗದಿದ್ದಾಗ ಈ ರೀತಿ ಮುರಳಿಯ ಮೂಲಕ ಮಕ್ಕಳ ಮನೋಸ್ಥಿತಿಯನ್ನ ಸರಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. वह परमात्मा प्यार सिर्फ अभी संगम पर प्राप्त होता है. ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಸ್ಥೂಲವಾದ ತಂದೆಯ ಪ್ರೀತಿ, ಸ್ಥೂಲ ಪ್ರಪಂಚದ ಸಾಧನಗಳು, ಲಕ್ಸುರಿಯಸ್ ಐಟಮ್ಗಳು, ಇದೆಲ್ಲ ನಿಮಗೆ ಸತ್ಯಯುಗದಲ್ಲೂ ಕೂಡ ಸಿಗ್ಬೋದು, ಬೇರೆ ಯುಗದಲ್ಲೂ ಕೂಡ ಸಿಗ್ಬೋದು. ಆದ ಪರಮಾತ್ಮನ ಪ್ರೀತಿ ಸಿಗೋದು ಕೇವಲ ಯಾವಾಗಂತೆ, ಹಂಗಂತ ಏನರ್ಥ, ಸಂಗಮ ಯುಗದಲ್ಲಿ ಮಾತ್ರ ಸಿಗೋದು ಅಂತಂದ್ರೆ ಏನರ್ಥ? ಬಾಬಾ ಏನ್ ಹೇಳ್ತಾರೆ, ಆ ಪರಮಾತ್ಮನ ಪ್ರೀತಿಯನ್ನ ನೀವು ಪಡ್ಕೊಳ್ಳಿಕ್ಕೆ ಕೇವಲ ಆತ್ಮನಾಗಿ ಪರಮಾತ್ಮನ ಜೊತೆ ಮಿಲನ ಮಾಡಿ, ಸಂಗಮ ಅಂತಂದೇನು ಸೇರೋದು. ಯಾರು ಸೇರ್ತಾರೆ ಇಲ್ಲಿ? ಆತ್ಮ ಮತ್ತು ಪರಮಾತ್ಮನ ಮಿಲನ. ಈ ಸುಖವನ್ನ ನೀವು ಅನುಭವ ಮಾಡ್ಬೇಕೇ ಹೊರತು ಪರಮಾತ್ಮನ ಹತ್ರ ಹೋಗ್ಬಿಟ್ಟು ಶಾರೀರಿಕವಾಗಿ ಕೇಳಬಾರ್ದು. ಏನಂತ, ಬಿಲ್ಡಿಂಗ್ ಕೊಡು, ಆರೋಗ್ಯ ಕೊಡು, ಹಣ ಕೊಡು, ಹೆಸರು ಕೀರ್ತಿಯನ್ನ ಕೊಡು ಅಂತ ನೀವು ಇದನ್ನ ಬೇಡಿದಾಗ ಇದಕ್ಕೆ ಪರಮಾತ್ಮನ ಪ್ರೀತಿ ಅಂತ ಹೇಳೋದಿಲ್ಲ. ನಾವು ಮೊದಲು ಪರಮಾತ್ಮನ ಪ್ರೀತಿಯದ ಏನಂತ ತಿಳ್ಕೊಂಡಿದ್ವಿ?
ನಾವು ಕೇಳಿದ್ದೆಲ್ಲ ಪರಮಾತ್ಮ ಕೊಟ್ಟರೆ, ಭಗವಂತ ಕೊಟ್ಟರೆ, ಭಗವಂತನಿಗೆ ನನ್ನ ಮೇಲೆ ಏನಿದೆ ಪ್ರೀತಿ ಇದೆ ಅಂತ ಅಲ್ವಾ. ಲೌಕಿಕದಲ್ಲೂ ಕೂಡ ಇವತ್ತಿನ ದಿನದಲ್ಲಿ ಲೌಕಿಕ ಜನರಿಗೆ ಅಪ್ಪ ಅಮ್ಮನ ಸ್ಥೂಲವಾದ ಆಸ್ತಿ ಬೇಕು, ಮಡಿಲಿನ ಸುಖದ ಅನುಭವ ಬೇಕು. ಸ್ಥೂಲವಾದ ಸ್ಥೂಲ ಆಸ್ತಿ ಬೇಕು. ಆ, ಯಾಕೆ ಅವ್ರಿಗೆ ಸ್ಥೂಲವಾದ ಆಸ್ತಿ ಬೇಕು? ಶಾರೀರಿಕ ಸುಖಕ್ಕೆ. ಯಾಕಂದ್ರೆ ಆತ್ಮೀಯರೇ, ತಪ್ಪು ಅವರಲ್ಲಿಲ್ಲ, ತಪ್ಪು ನಮ್ಮಲ್ಲಿದೆ. ನಾವು ಬೇರೆಯಲ್ಲಿ ತಾನೇ ಇರೋದು ಅಲ್ವಾ. ನಾವು ಪರಮಾತ್ಮನಿಂದ ಸ್ಥೂಲವಾದಂತ ಇಚ್ಛೆಗಳನ್ನ ಇಟ್ಕೊಂಡಿರೋದಕ್ಕೆ ಆ ಸಂಸ್ಕಾರ ಅವರಲ್ಲೂ ಕೂಡ ಏನಾಗ್ಬಿಟ್ಟಿದೆ, ಬಂದ್ಬಿಟ್ಟಿದೆ. ಬಂದ್ಬಿಟ್ಟಿದೆ. ಈಗ ನೀವು ತಂದೆಯ ಮಡಿಲಲ್ಲಿ ಕೂತ್ಕೊಂಡು ಪ್ರೀತಿಯ ಅನುಭವವನ್ನ ಮಾಡಿ, ಅವಾಗ ಅವರ ಮನೋಸ್ಥಿತಿನೂ ಕೂಡ ಏನಾಗ್ಬಿಡ್ತದೆ, ಅದೇ ತರ ಚೇಂಜ್ ಆಗ್ತದೆ. ಅಣ್ಣ ಅಕ್ಕನನ್ನ ನೋಡ್ಬಿಟ್ಟು ತಮ್ಮ ತಂಗಿ ಏನ್ ಮಾಡ್ತಾರೆ, ಫಾಲೋ ಮಾಡ್ತಾರಲ್ವಾ. ಅದಕ್ಕಾಗಿ ಅವ್ರು ಫಾಲೋ ಮಾಡ್ತಾರೋ ಬಿಡ್ತಾರೋ, ನೀವೇನ್ ಮಾಡ್ಬೇಕು, ಯಥಾರ್ಥ ವಿಧಿಯನ್ನ ಧಾರಣೆ ಮಾಡಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಪರಮಾತ್ಮನ ಪ್ರೀತಿ ಹೇಳುದು ಕೇವಲ ಈ ಸಂಗಮ ಯುಗದಲ್ಲಿ ಮಾತ್ರ ಸಿಗ್ತದೆ. ಸರಿ ಆದ್ಮೇಲೆ ಪರಮಾತ್ಮ ಎಲ್ಲರನ್ನು ಒಂದೇ ರೀತಿ ಪ್ರೀತಿ ಮಾಡ್ತಾರಾ? ಇಲ್ಲ. ಇಲ್ವಾ? ಮಾಡ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ರೀತಿ ಮಾಡ್ತಾರ ಇಲ್ಲ, ಎಲ್ಲರಿಗೂ ಒಂದು ಒಂದೇ ತರ ಮಾಡ್ತಾರೆ. ಒಂದೇ ಸಮ ಅಂತ ಮಾಡ್ತಾರೆ. ನೀವು ತಿಳ್ಕೊಂಡಿದ್ದೀರಿ. ಪರಮಾತ್ಮ ಯಾರು ಈಶ್ವರನ ಕಾರ್ಯಕ್ಕೆ ಹೆಚ್ಚಿಗೆ ಸಹಯೋಗವನ್ನ ಕೊಡ್ತಾರೋ ಅವ್ರನ್ನ ಹೆಚ್ಚಿಗೆ ಏನ್ ಮಾಡ್ತಾರೆ, ಪ್ರೀತಿ ಸಹಯೋಗ. ಮಾಡ್ತಾರೆ. ಅಂದ್ರೆ ಎಲ್ಲರಿಗೂ ಕೂಡ ಪ್ರೀತಿ ಕೊಡಬೇಕು ಅನ್ನುವಂತ ಇಚ್ಛೆನೂ ಇದೆ, ಉದ್ದೇಶನೂ ಇದೆ ಅಲ್ವಾ. ಒಬ್ಬ ಟೀಚರ್ ಆದ್ಮೇಲೆ ತನ್ನ ಪ್ರತಿಯೊಂದು ಮಗುನು ಕೂಡ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಇಚ್ಛೆ ಇರ್ತದೆ. ಅದು ಮಗು ಚೆನ್ನಾಗಿ ಓದ್ಬೇಕಲ್ವಾ. ಹೌದು. ಭಗವಂತ ಏನ್ ಹೇಳ್ತಾರೆ, ಮಕ್ಕಳೇ ಪ್ರೀತಿ ನಾನು ಎಲ್ಲರಿಗೂ ಸರಿಸಮಾನವಾಗಿ ಕೊಡ್ತೇನೆ, ಆದ್ರೆ ನನ್ನ ಮಡಿಲನ್ನು ಸೇರಬೇಕು ಅಂದ್ರೆ ಅಷ್ಟು ಸ್ವಚ್ಛವಾಗಿರ್ಬೇಕಲ್ವಾ. ನೀವು ಸ್ವಚ್ಛನೇ ಆಗದೆ ನಾನು ಮಡಿಲಲ್ಲಿ ಹೆಂಗೆ ಇಟ್ಕೊಳ್ತೇನೆ? ನಿಮ್ಮದೇ ಮಗು, ನೀವೇ ಜನ್ಮ ಕೊಟ್ಟಿರುವಂತ ಮಗು, ಆದ್ರೆ ಮಡಿಲಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ ನೀವು ವೈಟ್ ಡ್ರೆಸ್ ಹಾಕೊಂಡಾಗ ಅವರು ಗಲೀಜಾಗಿರುವಂತದ್ದು ಗಟರ್ನಲ್ಲಿರುವಂತ ಕೆಸರನ್ನ ಹಾಕೊಂಡ್ಬಿಟ್ಟು ನಿಮ್ಮ ಎದುರುಗಡೆ ಬಂದ್ಬಿಟ್ಟು ಎರಡೂ ಕೈಯನ್ನು ಎತ್ತಿದ್ರೆ ನೀವು ಎತ್ಕೊಂಡು ಮುದ್ದು ಮಾಡ್ತೀರಾ? ಇಲ್ಲ. ನಿಮ್ ಬಟ್ಟೆ ಗಲೀಜಾಗಲ್ವಾ? ಗೊತ್ತಾಗಲ್ವ? ಅದಕ್ಕಾಗಿ ಅದೇ. ಯಾರು ಪರಮಾತ್ಮನ ಮಾತನ್ನ ಕೇಳ್ತಾರೋ, ಕೇವಲ ಆತ್ಮನಾಗಿರ್ತಾರೋ, ಪರಮಾತ್ಮನ ಕಾರ್ಯಕ್ಕೆ ಯಾರು ಸಹಯೋಗವನ್ನ ಕೊಡ್ತಾರೋ ಅವರನ್ನು ಬಾಬಾ ಗಟ್ಟಿಯಾಗಿ ಏನ್ ಮಾಡ್ತಾರಂತೆ, ಅಪ್ಕೊಂತಾರೆ. ಅಪ್ಕೊಳ್ತಾರೆ, ಮುದ್ದು ಮಾಡ್ತಾರೆ. ಅದು ಸಂಗಮ. ಅದು ಹೆಚ್ಚಿನ ಹೊತ್ತು ಆ ಸಂಗಮದ ಸ್ಥಿತಿಯಲ್ಲಿ ನಾವು ಇರ್ಬೇಕು ಸಾಧ್ಯ. ತುಂಬಾ ಜನ ಆತ್ಮಗಳು ಇರ್ತಾರೆ, ಅಣ್ಣವ್ರೆ ಬಾಬಾ ನೀವು ತುಂಬಾ ಹೊತ್ತು ಯೋಗದಲ್ಲಿ ಇರ್ಲಿಕ್ಕೆ ಆಗೋದಿಲ್ವಲ್ಲ. ಯಾಕೆ ಇರ್ಲಿಕ್ಕೆ ಆಗೋದಿಲ್ಲ? ಬಾಬಾನ ಮಾತನ್ನು ಕೇಳೋದಿಲ್ಲ, ಕೈಕಾಲು ಹೊಡಿತಾ ಇರ್ತೀವಿ, ಲೌಕಿಕ ಕೆಳಗಡೆ ಹೋಗ್ತಾ ಇರ್ತೀವಿ, ಪರಂಧಾಮನಲ್ಲಿ ಹೆಚ್ಚಿಗೆ ಹೊತ್ತಿರೋದಿಲ್ಲ, ಈಶ್ವರ ಸೇವೆಯಲ್ಲಿ ನಮ್ಮ ಮನಸ್ಸನ್ನು ಮುಡಿಪಾಗಿರೋದಿಲ್ಲ. ಅದಕ್ಕಾಗಿ ಹೆಚ್ಚಿಗೆ ಹೊತ್ತು ಪರಮಧಾಮದಲ್ಲಿ ಪರಮಾತ್ಮನ ಮಡಿಲಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಆಗೋದಿಲ್ಲ. ಓಕೆ, ಅಲ್ಲಿ ನಾವು ಹೋದ್ಮೇಲೆ ಸಂಪೂರ್ಣವಾಗಿ ಅದೇ ಕೆಲಸ, ಬೇರೆ ಎಲ್ಲೂ ಕೂಡ ನಮ್ಮ ಮನಸ್ಸು ಬುದ್ಧಿಯನ್ನು ಏನ್ ಮಾಡಬಾರ್ದು, ಚಂಚಲ ಮಾಡಬಾರ್ದು. ಅದಕ್ಕಾಗಿ ಪರಮಾತ್ಮನ ಪ್ರೀತಿ ಕೇವಲ ಸಂಗಮಯುಗದಲ್ಲಿ ಮಾತ್ರ ಸಿಗ್ತದಂತ. ಸತ್ಯುಗದಲ್ಲಿ ಸಿಗೋದಿಲ್ವಾ? ಇಲ್ಲ. ಸತ್ಯುಗದಲ್ಲಿ ಸಿಗೋದು ಇಂದ್ರಿಯ ಸುಖ ಅಷ್ಟೇ, ಬಿಟ್ಟರೆ ಪರಮಾತ್ಮನ ಪ್ರೀತಿ ಸಿಗೋದಿಲ್ಲ. ಸರಿ, ದ್ವಾಪರಯುಗ ಕಲಿಯುಗದಲ್ಲಿ ಸಿಗೋದಿಲ್ವಾ? ದ್ವಾಪರ ಕಲಿಯುಗದಲ್ಲಿ ಸಿಗೋದು ದೇವತೆಗಳ ಪ್ರೀತಿ. ಅಲ್ಲಿ ಏನಾಗೋದಿಲ್ಲ, ಪರಮಾತ್ಮನ ಪ್ರೀತಿ ಇರೋದಿಲ್ಲ. ಅಲ್ಲಿ ದೇವರು ಅಂತ ಹೇಳ್ತೀವಿ, ಇಲ್ಲಿ ಭಗವಂತ ಅಂತ ಹೇಳ್ತೀವಿ, ಆದ್ರೆ ಅದು ಪರಮಾತ್ಮನ ಪ್ರೀತಿ ಅಲ್ಲ. ಓಕೆ, ಸರಿ. ಪರಮಾತ್ಮ ಪ್ರೀತಿ ಯಾರಿಗೆ ಮಾಡ್ತಾರೆ? ಯಾರಿಗೆ ಮಾಡ್ತಾರೆ? ಆತ್ಮರಿಗೆ ಮಾಡ್ತಾರೆ. ಹಾ, ಆತ್ಮನಿಗೇನ್ ಬೇಕು? ಸುಖ, ಶಾಂತಿ, ಆನಂದ. ಇಲ್ಲಪ್ಪ, ಸಪ್ತಗು. ವಜ್ರದ ನೆಕ್ಲೆಸ್ ಬೇಕು, ಸೋಫಾ ಬೇಕು, ಕುಡ್ಲಾನ್ ಬೆಡ್ ಬೇಕು, BMW ಕಾರ್ ಬೇಕು ಅಲ್ವಾ, ಮಸಾಲೆ ಪುರಿ, ಗೋಬಿ ಮಂಚೂರಿ ಎಲ್ಲ ಬೇಕು ಅಲ್ವಾ. ಸಪ್ತಗುಣ. ಏನ್ ಬೇಕು? ಸಪ್ತ ಸಪ್ತಗುಣ. ಗುಣ ಅಲ್ವಾ. ಅದು ಈ ಸಂಗಮಯದಲ್ಲಿ ಮಾತ್ರ ಸಿಗತ್ತೆ. ಭವಿಷ್ಯ ದೇವ ಆತ್ಮಾओं का प्यार प्राप्त होता है. ಭವಿಷ್ಯದಲ್ಲಿ ನಿಮ್ಗೆ ದೇವ ಆತ್ಮಗಳ ಪ್ರೀತಿ ಇರೋದು ಏನಾಗುತ್ತದೆ, ಸಿಗ್ತದೆ ಹೊರತು ಪರಮಾತ್ಮನ ಪ್ರೀತಿ ಏನಾಗೋದಿಲ್ಲ, ಸಿಗೋದಿಲ್ಲ. ದೇವಾತ್ಮಗಳ ಪ್ರೀತಿ ಅಂತಂದ್ರೆ ಏನು? ದೇವಾತ್ಮಗಳ ಪ್ರೀತಿ ಅಂತಂದ್ರೆ ಏನು?
ಪರಮಾತ್ಮನಿಂದ ಪ್ರೀತಿಯನ್ನ ಪಡೆದುಕೊಂಡು ನಿಮ್ಮ ಸಹೋದರ ಆತ್ಮಗಳು ನಿಮಗೆ ಕೊಡೋದೇ ಹೊರತು ಡೈರೆಕ್ಟ್ ಆಗಿ ತಂದೆಯಿಂದ ಬರುವಂತ ಪ್ರೀತಿ ಅಲ್ಲ ಅದು. ತಂದೆದೇನೆ, ಆದ್ರೆ ಡೈರೆಕ್ಟ್ ಆಗಿ ತಂದೆಯಿಂದ ಸಿಗೋದಿಲ್ಲ. ಯಾರಿಂದ ಸಿಗ್ತದೆ? ದೇವಾತ್ಮಗಳು. ಹಾ, ಅಂದ್ರೆ ನೀವು ನಿಮ್ಮ ತವರ ಮನೆ ಹೋಗ್ಬಿಟ್ಟು ಅಪ್ಪನ ಮನೆಯಿಂದ ಮಾವಿನ ಹಣ್ಣು ತಗೊಂಡು ಬರೋದು ಬೇರೆ, ನಿಮ್ಮ ಅಣ್ಣ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಅಣ್ಣ ಬಂದ್ಬಿಟ್ಟು ಅಪ್ಪನ ಮನೆ ಮಾವಿನ ಹಣ್ಣು ಕೊಡೋದು ಬೇರೆ ಬೇರೆ. ಬೇರೆ ಅಲ್ವಾ? ನಿಮ್ಮ ಅಣ್ಣ ನಿಮ್ಮನೆ ಬಾಗ್ಲಿಗೆ ಬಂದಾಗ ನಿಮ್ಮ ತಂದೆ ಗೌರವ ಕೊಟ್ಟಷ್ಟೇ ಕೊಡ್ತೀರಾ ನೀವು ಅಣ್ಣನಿಗೆ ಅಕ್ಕನಿಗೆಲ್ಲ? ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ಕಡಿಮೆ ಆಗ್ತದೆ ಅಲ್ವಾ? ಇನ್ನು ಕೆಲವೊಂದ್ಸಲ ಏನ್ ಮಾಡ್ತಾರೆ ಅಂತಂದ್ರೆ, ಈ ಮಧ್ಯವರ್ತಿಗಳು ಇರ್ತಾರಲ್ಲ, ಅಣ್ಣಂದಿರು ಅಕ್ಕಂದಿರು, ತಮ್ಮನಿಗೆ ತಂಗಿ ಕೊಡ್ತೀವಿ ಅಂತ ತಗೊಂಡ್ ಬಂದಿರ್ತಾರೆ. ಅದ್ ಸ್ವಲ್ಪ ಪರ್ಸೆಂಟೇಜ್ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಕೊಡ್ತಾರೆ. ತಮ್ಮನಿಗೆ ತಂಗಿಗೆ ಸಮ ಪರ್ಸೆಂಟೇಜ್ ಕಡಿಮೆ ಮಾಡ್ಬಿಡ್ತಾರೆ. ಯಾಕಂದ್ರೆ ತುಂಬಾ ಇಷ್ಟವಾಗಿದೆ, ಮಕ್ಕಳಿಗೆ ಬೇಕಲ್ವಾ, ಪತಿಗೆ ಬೇಕಲ್ವಾ ಅಂತ ಸ್ವಲ್ಪ ಇಟ್ಕೊಂಡ್ಬಿಟ್ಟು ಅದ್ರಲ್ಲಿ ಏನ್ ಮಾಡ್ತಾರೆ, ಸಮ ಪರ್ಸೆಂಟೇಜ್ ಮಾತೇನ್ ಮಾಡೋದು ಅವ್ರಿಗೆ ಕೊಡೋದು. ಇಲ್ಲ ಅಂತ ಓಪನ್ ಮಾಡ್ಬಿಟ್ಟು ನೋಡೋದು ಏನಂತ. ಇವಾಗ ಮಾವಿನ ಹಣ್ಣು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ, ಚೆನ್ನಾಗಿರೋದನ್ನ ಮಾತ್ರ ಎತ್ತಿಟ್ಕೊಂಡ್ಬಿಟ್ಟು ಹಾಳಾಗಿರೋದೆಲ್ಲ ಏನ್ ಮಾಡೋದು ಅದಕ್ಕೆ ಬಿಟ್ಟು ತಮ್ಮನಿಗೆ. ಬಿಡೋದು. ಯಾಕಂದ್ರೆ ಅಲ್ಲಿ ಫೋನ್ ಮಾಡಿ ಕೇಳ್ತಾಳು, ನಾನು ಮಾವಿನ ಹಣ್ಣು ಕಳಿಸಿದ್ದೇನೆ, ಕೊಟ್ಟಿದೆಯೋ ಇಲ್ಲೋ ಅಂತ. ಹೌದು. ಇನ್ನೊಂದ್ಸಲ ಗಿಫ್ಟ್ ಅಲ್ಲೂ ಕೂಡ ಯೋಚನೆ ಮಾಡ್ತಾರೆ. ಓಕೆ, ಒಂದು ವೇಳೆ ಮದ್ವೆಗೆ ಇದೆ ಅಂತ ತಿಳ್ಕೊಳ್ಳಿ, ನಿಮ್ಮ ತಂಗಿ ಮದ್ವೆಗೆ ಹೋಗಿಲ್ಲ ಕಾರಣಾಂತರದಿಂದ, ಅದು ನಿಮ್ಮ ತಂದೆ ತಂಗಿಗೋಸ್ಕರ ಸೀರೆ ಕೊಟ್ಬಿಟ್ಟು ಕಳಿಸಿರ್ತಾರೆ. ಓಕೆ, ಸರಿ, ನಿಜ ಹೇಳಿ ನೀವೇನ್ ಮಾಡ್ತೀರಿ? ಓಪನ್ ಮಾಡಿ ನೋಡ್ತೀವಿ. ನೋಡಿ ಮುಂದೆ ಮುಂದೆ ನಮ್ದು ಅವ್ರದ್ದು ಚೇಂಜ್ ಇದೆ, ಚೆನ್ನಾಗಿರೋದು ನಾವು ಮಡಿಕಂತೇವೆ, ಅವ್ರಿಗೆ ಅವ್ರು ಚೆನ್ನಾಗಿದ್ದು ನಾವ್ ಇಟ್ಕೊಳ್ತೀವಿ, ನಮ್ಮ ಹತ್ರ ಇರೋದನ್ನ ಅವ್ರಿಗೆ ಕೊಟ್ಬಿಡ್ತೀವಿ. ಅವ್ರಿಗೆ ಕೊಡ್ತೀವಲ್ವಾ? ಅದಕ್ಕಾಗಿ ಹೇಳ್ತಾರೆ, ಅಲ್ಲಿ ಸ್ವಲ್ಪ ಸ್ವಾರ್ಥ ಹೇಳೋದು ಅಂತ ಏನಾಗ್ತದೆ, ಇರುತ್ತೆ. ಬಂದೆ. ಅದ ಪರಮಾತ್ಮನ ಪ್ರೀತಿಯಲ್ಲಿ ಆ ಸ್ವಾರ್ಥತೆ ಇರೋದಿಲ್ಲ ಅಲ್ವಾ? ನೋಡಿ, ನಾವು ಲೌಕಿಕದಲ್ಲೂ ನೋಡಿದಾಗ ಚಿಕ್ಕ ಮಗು ತಂದೆ ತಾಯಿಯ ಮಡಿಲಲ್ಲಿ ಹೆಚ್ಚಿಗೆ ಒತ್ತಿರ್ತದೆ ಹೊರತು ಅಕ್ಕ ಅಣ್ಣನ ಮಡಿಲಲ್ಲಿ ಹೆಚ್ಚಿಗೆ ಒತ್ತು ಇರೋದಿಲ್ಲ. ಇರೋದಿಲ್ಲ. ಅಮ್ಮ ಎತ್ಕೊಂಡಾಗ ಮಗು ಅಳೋದನ್ನ ಏನ್ ನಿಲ್ಸತ್ತೋ ಅದು ಅಣ್ಣ ಅಕ್ಕನ ನಡುವೆಲ್ಲಿ ಆಗೋದಿಲ್ಲ ಅಲ್ವಾ? ಹೌದು. ಅದು ಇವತ್ತು ಉಲ್ಟಾ ಆಗ್ಬಿಟ್ಟಿದೆ. ಏನ್ ಮಾಡೋದು? ತಾಯಿಯಿಂದರು ಕೂಡ IT ಕಂಪ್ನಿಲಿ ಕೆಲಸ ಮಾಡುವಂತ ಕಾರಣದಿಂದ ಮಗುನ ಹುಟ್ಟಿದ ತಕ್ಷಣದಲ್ಲಿ ಬಾಡಿಗೆ ತಾಯಿಂದಿರ ಅಂತ ಕೊಟ್ಬಿಡೋದು, ಇಲ್ಲ ಬೇಬಿ ಸಿಟ್ಟಿಂಗ್ ಕಳಿಸ್ಬಿಡೋದು ಆದಷ್ಟು ಬೇಗ. ಇನ್ನು ಸ್ವಲ್ಪ ದೊಡ್ಡವರಾದ ತಕ್ಷಣ ರೆಸಿಡೆನ್ಸಿಯಲ್ ಸ್ಕೂಲಿಗೆ ಹಾಕ್ಬಿಡೋದು. ಯಾಕೆ? ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅದಕ್ಕೆ. ಒಂದು ಕೆಲ್ಸಕ್ಕೆ ಹೋಗ್ಬೇಕು. ಎರಡನೇದು ಏನು ಅಂತಂದ್ರೆ, ಈಗ ಒಂದು ಕಂಪ್ಲೇಂಟ್ ಏನು ಅಂತಂದ್ರೆ, ಅಣ್ಣವ್ರೆ ಮನೇಲಿ ಇದ್ರ ಮಕ್ಳಿದಾರಲ್ಲ ಸುಮ್ನೆ ಕೂತ್ಕೊಳ್ದಿಲ್ಲ, ಮೊಬೈಲ್ ಆಟ ಆಡ್ತಾ ಇರ್ತಾರೆ, ಅದಕ್ಕಾಗಿ ಕಳಿಸ್ಬಿಡು. ಅವರಿಗೆ ಸ್ಕೂಲಿಗೆ ಕಳಿಸ್ಬಿಡೋದು. ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ, ಸ್ಕೂಲಿಗೆ ಕಳಿಸುವಂಥದ್ದು ಮನೇಲಿ ಇದ್ಬಿಟ್ಟು ಎಷ್ಟು ಅವ್ರು ಕಷ್ಟ ಕೊಡ್ತಾರೆ ಅಂತಂದ್ರೆ ಅವರ ಕಷ್ಟವನ್ನು ಇವ್ರು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನೇನು ಮಾಡೋದು, ಟೀಚರಿಗೆ ಸ್ಕೂಲಿಗೆ ಟ್ರಾನ್ಸ್ಫರ್ ಮಾಡ್ಬಿಡೋದು. ಹೌದು. ಆ ಸ್ಕೂಲ್ ಟೀಚರ್ಗಳ ವ್ಯವಸ್ಥೆ ಅವಸ್ಥೆ ಅಂತ ನೋಡ್ಲಿಕ್ಕೆ ಆಗೋದಿಲ್ಲ ಇವತ್ತು. ಬೈವಂಗಿಲ್ಲ, ಏಟ್ ಕೊಡುವಂಗಿಲ್ಲ. ಅವ್ರ ಹೌದು. ಟೀಚರ್ಗಳು ಏನ್ ಹೇಳ್ತಾರೆ ಅಂತಂದ್ರೆ, ಅಣ್ಣವ್ರೆ ಮನೇಲಿ ನಮ್ಮ ಮಕ್ಕಳನ್ನೇ ಸುಧಾರಿಸ್ಲಿಕ್ಕೆ ಆಗೋದಿಲ್ಲ, ನಮ್ಮ ಮಕ್ಳಿಗೆ ಅದು ಎರಡು ಬಾರಿಸ್ಬೋದು, ಅಲ್ಲಿ ಯಾರಿಗೂ ಏನು ಹೇಳುವಂಗಿಲ್ಲ. ಸ್ವಲ್ಪ ಏನಾದ್ರು ಹೇಳಿದ್ರು ಕೂಡ ಮ್ಯಾನೇಜ್ಮೆಂಟ್ ಇಂದ ಏನಾಗ್ತದೆ, ನೀವು ಹಿಂಗ್ ಮಾಡದಂತೆ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಬಿಟ್ಟು ದೊಡ್ಡದಾದಂತ ಒಂದು ಕಂಪ್ಲೇಂಟ್ ಬಂದ್ಬಿಡುತ್ತದೆ. ಅದಕ್ಕೆ ಅವ್ರ ಜೊತೆಗೆ ಇದು ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಅದೇನರ್ಥ, ಇವತ್ತು ಆತ್ಮೀಯರೇ, ಯಾವುದೇ ಆತ್ಮಗಳ ಜೊತೆಗೆ ನಾವು ಹೆಚ್ಚಿನ ಸಮಯ ಕಳೆಯುವುದು ತುಂಬಾ ಏನಾಗಿದೆ, ಕಷ್ಟ ಆಗಿದೆ. ಯಾಕಂದ್ರೆ ಸಂಸ್ಕಾರ ಮಿಲನ ಆಗುವುದಿಲ್ಲ. ಮುಖ್ಯವಾಗಿ ಇವತ್ತಿನ ದಿನದಲ್ಲಿ ನೋಡಿ, ಯಾರು ಯಾರ ಮಾತನ್ನು ಇಲ್ಲಲ್ಲ. ನಾವೇನ್ ಮಾಡ್ತೀವಿ, ಬಿಕೆಗಳು ನಮ್ಮ ತಕ್ಕಾಗೆ ನಮ್ಮ ಮನೆಯಲ್ಲಿ ಪರಿವಾರದವರು ಎಲ್ಲರೂ ಇರಬೇಕು ಅಂತ ಇಷ್ಟಪಡ್ತೀವಿ ಅಲ್ವಾ? ನಿಮ್ಮ ಸಂಸ್ಕಾರದ ಅನುಸಾರ ಅವ್ರೇನ್ ಹೇಳ್ತಾರೆ, ನಮ್ಮ ಅಪ್ಪ ಅಮ್ಮ ನಾವ್ ಹೇಳ್ದಂಗೆ ಇರಬೇಕು ಅಂತ ಅವ್ರು ಇಷ್ಟಪಡ್ತಾರೆ. ನೀವು ಅವ್ರಿದ್ದಂಗಿರೋದಿಲ್ಲ, ಅವರು ನೀವಿದ್ದಂಗಿರೋದು, ಇಬ್ಬರಲ್ಲೂ ಕೂಡ ಏನಾಗ್ಬಿಡ್ತದೆ, ಕ್ಲಾಶ್. ಬಂದ್ಬಿಡ್ತೀವಿ. ಹೆಂಗಿರ್ತದೆ ಅಂತಂದ್ರೆ, ಹುಬ್ಬಳ್ಳಿಯ ಹುಡುಗಿ ಬೆಂಗಳೂರಿನ ಹುಡುಗ ಇಬ್ಬರಿಗೂ ಮದುವೆ ಆಗಿದೆ. ಏನಾಗಿದೆ? ಇಬ್ಬರಿಗೂ ಮದ್ವೆ ಆಗಿದೆ. ಯಾರ್ಯಾರಿಗೆ? ಹುಬ್ಬಳ್ಳಿ ಹುಡುಗಂಗೆ. ಹುಬ್ಬಳ್ಳಿಯ ಹುಡುಗಿ ಬೆಂಗಳೂರಿನ ಹುಡುಗ. ಬೆಂಗಳೂರಿನ ಹುಡುಗನಿಗೆ ಮುದ್ದೆ ಬೇಕು, ಹುಬ್ಬಳ್ಳಿ ಹುಡುಗಿ ಏನ್ ಬೇಕು, ರೊಟ್ಟಿ ಬೇಕು. ರೊಟ್ಟಿ ಜೋಳದ ಇವ್ರು ರೊಟ್ಟಿ. ಇವ್ರು ಅವ್ರಿಗೆ ಚೇಂಜ್ ಆಗ್ಲಿಕ್ಕೆ ರೆಡಿ ಇಲ್ಲ, ಅವ್ರು ಇವ್ರಿಗೆ ಚೇಂಜ್ ಆಗ್ಲಿಕ್ಕೆ ರೆಡಿ ಇಲ್ಲ. ಅವಾಗ ಏನಾಗ್ಬಿಡ್ತದೆ,
ಇವ್ರು ರೊಟ್ಟಿ ಚೆನ್ನಾಗಿದೆ ಅಂತ ಹೇಳ್ತಾರೆ, ಅವ್ರು ಮುದ್ದೆ ಚೆನ್ನಾಗಿದೆ ಅಂತ. ಹಾಗೆ ಪ್ರತಿಯೊಂದು ಆತ್ಮನಲ್ಲೂ ಆ ಸಂಸ್ಕಾರದ ವೈಪರೀತ್ಯತೆ ಇರುವಂತ ಕಾರಣದಿಂದ ಸಂಸ್ಕಾರ ಮಿಲನ ತುಂಬಾ ಕಷ್ಟ. ಲೌಕಿಕದಲ್ಲಿರ್ಲಿ ಅಲೌಕಿಕದಲ್ಲಿರ್ಲಿ ಎಲ್ಲಾ ಕಡೆನೂ ಕೂಡ ಏನಾಗಿದೆ ಇವತ್ತು ಸಂಸ್ಕಾರ ಮಿಲನ ಮಾಡೋದು ತುಂಬಾ ಏನಾಗಿದೆ ಕಷ್ಟವಾಗಿದೆ. ಅದಕ್ಕಾಗಿ ಎಷ್ಟು ಮನುಷ್ಯಾತ್ಮರ ಜೊತೆಗೆ ನೀವು ಇರ್ತೀರೋ ಅಷ್ಟು ನಿಮ್ಗೆ ಏನಾಗ್ತದೆ, ಕಷ್ಟ. ಸಂಕಷ್ಟಗಳು, ಸಮಸ್ಯೆಗಳು, ಪರಿಸ್ಥಿತಿಗಳು, ವಿಘ್ನಗಳು ಹೆಚ್ಚಿಗೆ ಬರ್ತವೆ. ಲೇಕಿನ್ ಪರಮಾತ್ಮ ಪ್ಯಾರ ಇಸ್ ಏಕ ಜನ್ಮ ಮೇ ಪ್ರಾಪ್ತ ಹೋತಾ ಹೇ. ಭವಿಷ್ಯದಲ್ಲಿ ದೈವ ಆತ್ಮಗಳ ನಿಮ್ಗೆ ಏನ್ ಸಿಗ್ಬೋದು, ಪ್ರೀತಿ ಸಿಗಬಹುದು 20 ಜನ್ಮಕ್ಕೆ. ಆದ್ರೆ ಪರಮಾತ್ಮನ ಪ್ರೀತಿ ಸಿಗೋದು ಯಾವಾಗಂತೆ, ಸಂಗಮ. ಜನ್ಮದಲ್ಲಿ ಮಾತ್ರ. ಆದ್ರೆ ಭಗವಂತ ಹೆಚ್ಚಿಗೆ ಯಾರಿಗೆ ಪ್ರೀತಿ ಮಾಡ್ತಾರೆ, ಯಾರು ಪರಮಾತ್ಮನ ಕಾರ್ಯದಲ್ಲಿ ನಿಷ್ಕಾಮ ರೂಪದಲ್ಲಿ ಏನೂ ಇಚ್ಛೆಯಿಲ್ಲದೆ ಸಹಯೋಗ ಕೊಡ್ತಾರೋ ಅವರಿಗೆ ಪರಮಾತ್ಮ ಹೆಚ್ಚಿಗೆ ಪ್ರೀತಿ ಮಾಡ್ತಾರೆ. ಕೇವಲ ನೀನು ಮಾತ್ರ ನನಗೆ ಸಹಯೋಗವನ್ನ ಕೊಡುವಂತೆ ಬಿಟ್ಟು ಕೇವಲ ಪರಮಾತ್ಮನನ್ನ ಉಪಯೋಗ ಮಾಡ್ಕೊಳ್ತಾರೋ ಅಂಥವರಿಗೆ ಬಾಬಾ ಹೆಚ್ಚಿಗೆ ಪ್ರೀತಿ ಮಾಡೋದಿಲ್ಲ. तो बाप दादा भी इसे पात्र आत्माओं को देख क्या कहते हैं, ಇಂಥ ಯೋಗ್ಯವಾಗಿರುವಂತಹ ಸೇವಾಧಾರಿ ಆಗಿರುವಂತಹ ಪಾತ್ರರಾಗಿರುವಂತ ಆತ್ಮಗಳನ್ನ ನೋಡಿ ಬಾಬಾ ಏನ್ ಹೇಳ್ತಿದಾರಂತೆ, ಬಾಬ್ ದಾದಾರವರು, ವಾ ಬಚ್ಚೆ ವಾ, ಪರಮಾತ್ಮನ ಪ್ರೀತಿಯನ್ನ ಅನುಭವ ಮಾಡ್ತಾ ಇದ್ದೀರಲ್ಲ. ಹೆಂಗಿರ್ಬೇಕು ಅಂತಂದ್ರೆ, ಒಂದು ಮಗು ಚೆನ್ನಾಗಿ ಓದ್ತಾ ಇದೆ ಅಂತ ತಿಳ್ಕೊಳ್ಳಿ. ಅವಾಗ ಅಮ್ಮ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ರಾತ್ರಿ ಎದ್ದು ಬಿಟ್ಟು ಟೀ ಕಾಫಿ ಮಾಡ್ಬಿಟ್ಟು ಮಗು ಕುಡಿ ಅಂತ ಏನ್ ಮಾಡ್ತಾರೆ, ಪ್ರೀತಿಯಿಂದ ಏನ್ ಮಾಡ್ತಾರೆ, ಕೊಡ್ತಾರೆ. ಯಾರು, ಅಮ್ಮ. ಅಮ್ಮ. ಸರಿ. ಯಾವ್ದೋ ಒಂದು ಮಗು ಚೆನ್ನಾಗಿ ಹೊರಗಡೆ ಹೋಗಿದೆ, ಕೆಲಸ ಮಾಡ್ಕೊಂಡು ಬರುತ್ತೆ, ಸುಸ್ತಾಗತ್ತೆ, ಮನೆಗ್ ಬರುತ್ತೆ. ಮನೆಗ್ ಬಂದ್ಮೇಲೆ ಅಪ್ಪ ಅಮ್ಮ ಏನ್ ಮಾಡ್ತಾರೆ, ಒಳ್ಳೊಳ್ಳೆ ಬಿಸಿ ಬಿಸಿ ಅಡಿಗೆ ಮಾಡ್ಬಿಟ್ಟು ಬಡಿಸ್ತಾರೆ ಅಲ್ವಾ. ಓಕೆ ಸರಿ. ಅದೇ ಇನ್ನೊಂದು ಮಗು ಇದೆ ಮನೆಯಲ್ಲಿ. ಯಾರಿದ್ದಾರೆ, ಇನ್ನೊಂದ್ ಮಗು. ಗಂಡು ಮಗು. ಶಿಕ್ಷಣ ಆಗಿದೆ, ಎಲ್ಲ ಆಗಿದೆ. ಅವ್ರೇನ್ ಮಾಡ್ತಾರೆ, ಬೆಳಿಗ್ಗೆ 8 ಗಂಟೆಗೆ ಎದ್ದು ಸ್ನಾನ ಗೀನ ಮಾಡಿ ಊಟ ತಿಂಡಿ ಮಾಡಿ 10 ಗಂಟೆಯಿಂದ ಮನೆಗಳಿಂದ ಹೊರಗಡೆ ಹೋಗ್ಬೇಕಾದ್ರೆ ಅಪ್ಪ ಅಮ್ಮನ ಹತ್ರ 100 ಕೊಡು 500 ಕೊಡು ಅಂತ ತಕೊಂಡು ಹೊರಗಡೆ ಊಟ ತಿಂಡಿ ಮಾಡಿ ಗುಟ್ಕಾ ಗಿಟ್ಕ ಎಲ್ಲ ತಿಂದ್ಬಿಟ್ಟು ಸರಾಯಿ ಎಲ್ಲ ಕುಡ್ಕೊಂಡ್ಬಿಟ್ಟು ಸೋಮಾರಿ ಕಟ್ಟೆ ಮೇಲೆ ಕೂತ್ಕೊಂಡು ಊರ್ ಸುದ್ದಿ ಎಲ್ಲ ಮಾತಾಡ್ಕೊಂಡು ಮತ್ತೆ ಮಧ್ಯಾಹ್ನ ಏನ್ ಮಾಡ್ತಾರೆ, ಊಟಕ್ಕೆ ಬಂದು ಊಟ ಮಾಡಿ ನಿದ್ರೆ ಮಾಡಿ ಮತ್ತೊಂದು ಸ್ವಲ್ಪ ದುಡ್ಡು ತಗೊಂಡ್ಬಿಟ್ಟು ಮತ್ತೆ ಹೊರಗಡೆ ಹೋಗಿ ಸಾಯಂಕಾಲ ಮನೆಗೆ ಬಂದಾಗ ಅಂತಹ ಮಕ್ಕಳ ಪ್ರತಿ ತಂದೆ ತಾಯಿಗೆ ಪ್ರೀತಿ ಉಕ್ಕಿ ಹರಿಯತ್ತೋ ಹರಿಯಲ್ವೋ? ಹರಿಯಲ್ಲ, ಪ್ರೀತಿ ಯಾಕೋ? ಇರಲ್ಲ. ಯಾಕೆ ಮಕ್ಕಳಲ್ವಾ? ಅವ್ರೇನು ನಾಲಾಯಕ. ಅಲ್ವಾ? ಹಾಗೆ ನಿಮ್ಮ ನೀವು ಕೇಳ್ಕೊಳ್ಳಿ, ಪ್ರತಿದಿನ ಬಾಬನ ಹತ್ರ ಶಾಂತಿ ಕೊಡು, ಸುಖ ಕೊಡು, ನೆಮ್ಮದಿ ಕೊಡು, ಈ ಸಮಸ್ಯೆ ಪರಿಹಾರ ಮಾಡು, ಅದನ್ನ ಮಾಡ್ಕೊಡು, ಇದನ್ನ ಮಾಡ್ಕೊಡು ಅಂತ ನೀವು ಕೇಳ್ತಿದ್ದೀರಿ ಅಂತಂದ್ರೆ ಆ ಮಗುಗೂ ನಿಮಗೂ ಏನು ವ್ಯತ್ಯಾಸ? ಈಗ ಹೇಳಿ, ನಾಲಾಯಕ ಯಾರು? ನಾನೇ ಲಾಯಕ್ ಅಂದ್ರೆ ಯೋಗ್ಯರು ಅಂತ, ಯೋಗ್ಯರಾಗಿಲ್ಲ ಅಂತ. ಅಂದ್ರೆ ಪ್ರತಿದಿನ ಈಶ್ವರಿಯ ಕಾರ್ಯವನ್ನ ಮಾಡಿ ಈಶ್ವರಿಯ ಸೇವೆಯನ್ನ ಮಾಡ್ಬಿಟ್ಟು ಹೋದಾಗ ಅವಾಗ ಏನಾಗ್ತದೆ, ಟಿಫಿನ್ ಕ್ಯಾರಿಯರ್ ಊಟ ತಿಂಡಿ ಎಲ್ಲಾನು ಕೂಡ ಏನ್ ಮಾಡ್ತಾರೆ, ಅಮ್ಮ ನಿಮ್ಗೆ ಕಟ್ಬಿಟ್ಟು ಕೊಡ್ತಾರೆ ಅಲ್ವಾ? ನೀವು ಹಳೆ ಕಾಲದಲ್ಲಿ ಏನಾಯ್ತು, ಫಿಲ್ಮ್ ಎಲ್ಲ ನೋಡ್ಕೊಂಡ್ಬಿಟ್ಟು ರಾತ್ರಿ 12 ಗಂಟೆಗೆ ಬಂದ್ರೆ ಬೆಲ್ ಹೊಡೆದ್ರೆ ಅಪ್ಪ ಅಮ್ಮ ಚೆನ್ನಾಗಿ ಬೈಯೋರು ಅಲ್ವಾ? ಅದೇ ಡ್ಯೂಟಿಗೆ ಮಾಡ್ಕೊಂಡ್ಬಿಟ್ಟು ರಾತ್ರಿ 12 ಗಂಟೆಗೆ ಬಂದ್ರೆ ರಾತ್ರಿ ಊಟಕ್ಕೆ ಬಡಿಸೋರು, ಮಗ ಯಾವಾಗ ಬರ್ತಾನೆ ಕಾಯ್ಕೊಂಡಿರೋರು ಅಲ್ವಾ? ವ್ಯತ್ಯಾಸ ಇದೆ ತಾನೇ? ಹಾಗಿದ್ರೆ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಈಶ್ವರಿಯ ಜೀವನದಲ್ಲಿ ನೀವು ಈಶ್ವರನಿಗೆ ಸಹಯೋಗಿ ಆಗ್ತಾ ಇದ್ದೀರೋ ಅಥವಾ ಈಶ್ವರನನ್ನ ನಿಮ್ಮ ಸಹಯೋಗಿ ಮಾಡ್ಕೊಂಡಿದ್ದೀರ? ಅರ್ಥ ಆಗ್ತಾ ಇದೆಯಾ? ನಿಮ್ಮ ಮನಸ್ಸನ್ನ ಬಾಬಾ ವಿಶ್ವ ಕಲ್ಯಾಣಕ್ಕೆ ನಿನ್ನ ಕಾರ್ಯಕ್ಕೆ ಉಪಯೋಗ ಮಾಡು ಅಂತ ನಿಮ್ಮ ಮನಸ್ಸನ್ನು ಕೊಡ್ತಾ ಇದ್ದೀರೋ ಅಥವಾ ನನ್ನ ಮನಸ್ಸನ್ನ ಕೊಡ್ತಿದ್ರೆ ನನಗಿದನ್ನು ಕೊಡು, ನನ್ನ ಪರಿವಾರಕ್ಕೆ ಕೊಡು, ನನ್ನ ಕುಟುಂಬ ಕೊಡು, ನನ್ನ ಸೆಂಟರಿಗೆ ಕೊಡು, ಬಿಲ್ಡಿಂಗ್ ಕೊಡು ಅಂತ ವೈಯಕ್ತಿಕ ಸ್ವಾರ್ಥತೆ ಕಾರಣದಿಂದ ಮನಸ್ಸನ್ನು ಬಾಬನ ಕೈಯಲ್ಲಿ ಕೊಡ್ತಾ ಇದ್ದೀರೋ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಅಲ್ವಾ? ಯಾರು ಈಶ್ವರಿಯ ಕಾರ್ಯವನ್ನ ಮಾಡಿಡ್ತಾರೋ, ಈಶ್ವರಿಯ ಕಾರ್ಯವನ್ನ ಮಾಡಿಬಿಟ್ಟು ಮನೆಗೆ ಬಂದಾಗ ಅಮ್ಮನ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರ್ತದೆ, ಮಗೂ ಬಂದ್ಯಾ ಅಂತ ಅಲ್ವಾ? ಅವಾಗಪ್ಪ ಪ್ರೀತಿ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಇನ್ನು ಕೆಲವೊಂದು ಮಕ್ಕಳು ಬಾಬನ ಮನೆಗೆ ಬರ್ತಾರೆ, ಯಾಕೆ ಹೇಳಿ?
ಯಾಕೆ ಹೇಳಿ? ಅಯ್ಯೋ ಬಾಬಾ ಸೇವೆ ಮಾಡಿ ಮಾಡಿ ಲೌಕಿಕದಲ್ಲಿ ಸುಸ್ತಾಗ್ಬಿಟ್ಟಿದೆ, ಅದಕ್ಕೆ ಒಂದ್ 8-10 ದಿವಸ ಆರಾಮಾಗಿ ದೊಡ್ಡ ದೊಡ್ಡ ಲೋಟದಲ್ಲಿ ಟೀ ಕಾಫಿ ಕುಡಿದು ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡಿ ಚೆನ್ನಾಗಿ ನಿದ್ರೆ ಮಾಡಿಕೊಂಡು ಒಂದಿನ ಅಹಮದಾಬಾದು, ಒಂದಿನ ಜೈಪುರ, ಒಂದಿನ ಪ್ರಕಾಶ್ ಮಣಿ ದಾದಿ ಪಾರ್ಕು, ಎಲ್ಲರ ಜೊತೆ ಸೇರಿಬಿಟ್ಟು ಟೋಲಿ ತಿನ್ನೋದು, ಅಲ್ಲಿ ಸಿಕ್ಕಿರುವಂಥ ದೊಡ್ಡ ದೊಡ್ಡದು ಏನೋ ಕಡಲೆ ಬೀಜ ತಗೊಂಡು ಬರೋದು, ಜೀರಿಗೆ ತಗೊಂಡು ಬರೋದು, ಟೀ ಶರ್ಟ್ ತಗೊಂಡು ಬರೋದು. ಯಾಕೆ? ಅಪ್ಪನ ಮನೆ ಅಲ್ವಾ. ಈ ರೀತಿ ಶಾರೀರಿಕವಾಗಿ ಪಾಲನೆಯನ್ನು ಯಾರು ಮೌಂಟ್ ಅಬುನಲ್ಲಿ ತಗೊಳ್ತಾರೋ, ಅಮೃತ ವೇಳೆಯಲ್ಲಿ ಅಣ್ಣವ್ರೆ ತುಂಬಾ ದೂರ ಅಲ್ವಾ, ಅವ್ಯಕ್ತ ಇದಕ್ಕೆ ಏನು ಡೈಮಂಡ್ ಹಾಲು, ಅದಕ್ಕಾಗಿ ಮನೇಲಿ ಕೂತ್ಕೊಂಡ್ಬಿಟ್ಟು ಏನ್ ಮಾಡಿದ್ವಿ, ರೂಮ್ ನಲ್ಲಿ ಬಾಬಾನ ಯೋಗ ಮಾಡಿದ್ವಿ ಅಮೃತ ವೇಳೆ, ಅಲ್ಲೇ ಮುಲ್ಲಿ ಕೇಳಿದ್ವಿ ಅಂತ ಹೇಳೋರು. ತುಂಬಾ ಒಳ್ಳೆ ಮಕ್ಕಳಲ್ವಾ. ಇಲ್ಲ. ಹಾಗಿದ್ರೆ ಅಪ್ಪನ ಪ್ರೀತಿ ಅನುಭವ ಯಾರಿಗೆ ಆಗತ್ತೆ ಹೇಳಿ ನೋಡೋಣ? ಯಾರಿಗಾಗತ್ತೆ? ಎಲ್ಲೇ ಹೋದ್ರು ಕೂಡ ತಮ್ಮ ಸಮಯವನ್ನ ಸಂಕಲ್ಪವನ್ನ ಭಗವಂತನಿಗೆ ಒಪ್ಪಿಸಿರ್ತಾರೋ ಅಂತವ್ರಿಗೆ ಏನಾಗ್ತದೆ, ಬಾಬಾ ಹೆಚ್ಚಿನ ಪ್ರೀತಿಯನ್ನ ನಿರಾಕಾರ ರೂಪದಲ್ಲಿ ಮಾಡ್ತಾರೆ. ಭಲೆ ಅವರು ಸಿಂಪಲ್ ಬಟ್ಟೆ ಹಾಕೊಂಡಿರ್ಬೋದು, ಸಹಜವಾಗಿ ಇರಬಹುದು, ಅವರು ಸ್ಥೂಲ ಸೇವೆ ಮಾಡದೇನೆ ಇರಬಹುದು, ಭಾಷಣ ಮಾಡದೇ ಇರಬಹುದು, ಸ್ಟೇಜ್ನಲ್ಲಿ ಹೋಗದೆ ಇರಬಹುದು, ಆದ್ರೆ ಬಾಬಾ ಅವರನ್ನ ಏನ್ ಮಾಡ್ತಾರೆ, ತುಂಬಾ ಪ್ರೀತಿ ಮಾಡ್ತಾರೆ. ಹೀಗೆ ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ, ಈ ತನು ಮನಧನ ಈಶ್ವರನಿಗೋಸ್ಕರನೋ ಅಥವಾ ಈಶ್ವರ ನಮಗೋಸ್ಕರ? ನಾನು ಇವಾಗ 5,000 ವರ್ಷ ಈಶ್ವರ ನಮಗೋಸ್ಕರ ಮಾಡಿದ್ವು ಅಲ್ವಾ. ಈ ಒಂದು ಜನ್ಮನೂ ಕೂಡ ಸ್ವಲ್ಪ ಸಮಯನೂ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ನಮ್ಮಷ್ಟು ಕೃತಜ್ಞ ಬೇರೆ ಯಾರಾದ್ರೂ ಇದ್ದಾರಾ? ಅಲ್ವಾ. ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಜನ್ಮ ಕೊಡ್ಬೇಕು, ಪಾಲನೆ ಮಾಡ್ಬೇಕು, ಸ್ನಾನ ಮಾಡಿಸ್ಬೇಕು, ಸ್ವಚ್ಛ ಮಾಡ್ಬೇಕು, ಊಟ ತಿಂಡಿ ಕೊಡ್ಬೇಕು, ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು, ಫೀಸ್ ಕಟ್ಬೇಕು, ಎಲ್ಲ ಮಾಡ್ಬೇಕು. ಅವರ ವೃದ್ಧಾಪ್ಯ ಅವಸ್ಥೆಯಲ್ಲಿ ನೀವು ಅವರಿಗೆ ಸಹಯೋಗ ಕೊಡೋದಿಲ್ಲ ಅಂತಂದ್ರೆ ನಮ್ಮಷ್ಟು ಕೃತಜ್ಞರು ಈ ಪ್ರಪಂಚದಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ? ಇಲ್ಲ. ಅಲ್ವಾ. ಹಾಗಿದ್ರೆ ಪರಮಾತ್ಮನಿಗೆ ನಾವು ಒಂದು ದಿನ ಎಷ್ಟು ಸಮಯವನ್ನ ಕೊಡ್ತಾ ಇದ್ದೀವಿ, ಈ ತನುವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಅಂತ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ದಯವಿಟ್ಟು ಬೇರೆಯವ್ರಿಗೆ ಬೇಡನ್ನ ತೋರಿಸ್ಬೇಡಿ. ಯಾರೇನ್ ಮಾಡ್ತಾರೆ ಅದು ನಿಮ್ಗೆ ಬೇಡ. ನಾನೇನ್ ಮಾಡ್ಬೇಕು ಅದ ಕಡೆ ಗಮನ ಕೊಡಿ. ಸ್ಕೂಲಿಗೆ ಹೋದಾಗ ನಾನ್ ಪಾಠ ಚೆನ್ನಾಗಿ ಓದ್ಬೇಕು, ನಾನು ಹೋಮ್ವರ್ಕ್ ಮಾಡ್ಬೇಕು, ನಾನು ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು ಅಷ್ಟೇ. ಪಕ್ಕದವನು ಯಾರು ಕಾರಿಡಾರ್ ಅಲ್ಲಿ ಹೋಗ್ತಾನೆ, ಯಾರು ಫಿಲ್ಮ್ ನೋಡ್ಲಿಕ್ಕೆ ಹೋಗ್ತಾರೆ, ಯಾರು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾರೆ, ಅದು ನಿಮಗೆ ಬೇಡ. ಬೇಡ. ಯಾಕಂತಂದ್ರೆ ಆದ್ಮೇಲೆ ಸ್ಕೂಲ್ ಮುಗಿದ ಮೇಲೆ ಲೌಕಿಕ ಪ್ರಪಂಚಕ್ಕೆ ಹೋದಾಗ ನೀವು ಇಂಡಿಪೆಂಡೆಂಟೇ. ಹೌದಾ? ಅವ್ರು ನಿಮ್ಮ ಸ್ನೇಹಿತರ ಜೊತೆಲಿ ಬರ್ತಾರಾ? ಎಲ್ಲಿವರೆಗೆ ಅವರು ಕೇವಲ ಸ್ಕೂಲಲ್ಲಿ ಇರುವವರೆಗೆ ಮಾತ್ರ ಅಲ್ವಾ. ಸ್ಕೂಲಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ನೀವು ಒಬ್ಬರೇ, ಸ್ಕೂಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಒಬ್ರೆ. ನಿಮ್ಮ ಮಾರ್ಕ್ಸ್ ಅವ್ರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಅವ್ರ ಮಾರ್ಕ್ಸ್ ಅನ್ನು ನೀವು ತಗೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಈಶ್ವರಿ ಪರಿವಾರದಲ್ಲೂ ಯಾರು ಏನು ಮಾಡ್ತಾರೆ ಅದು ನಿಮಗೆ ಬೇಡ, ಲೌಕಿಕದಲ್ಲಿ ಏನು ಮಾಡ್ತಾರೆ ಅದು ನಿಮ್ಗೆ ಬೇಡ. ನಿಮ್ಮ ಗುರಿ ಉದ್ದೇಶ ಸ್ಪಷ್ಟವಾಗಿರ್ಲಿ, ಅದಕ್ಕೆ ತಕ್ಕ ಹಾಗೆ ಸಾಧನೆ ಬಾಬಾ ಮುರ್ಲೇರಿ ಏನ್ ಹೇಳ್ತಿದಾರೋ ಅದರ ಅನುಸಾರ ನಡೀತಾ ಇರ್ಲಿ. ಒಂದು ಪ್ರಶ್ನೆಗೆ ಉತ್ತರ ಟೀಚರ್ ಹೇಳ್ದಂಗೆ ನಾವು ಬರಿಬೇಕು ಅಥವಾ ಗೈಡ್ ಅಥವಾ ಏನ್ ಹೇಳ್ತಾರೆ ಡೈಜೆಸ್ಟ್ ಅಂತ ಬರ್ತಿತ್ತು ಚಿಕ್ಕದ್ರಲ್ಲಿ, ಅವ್ರು ಹೇಳ್ದಂಗೆ ಬರಿಬೇಕು ಉತ್ತರ. ಟೀಚರ್ ಹೇಳ್ದಂಗೆ ಬರೀಬೇಕು. ಅಥವಾ ನಿಮ್ಮ ಸಹೋದರ ನಿಮ್ಮ ಜೊತೆಲಿರುವ ಕ್ಲಾಸ್ಮೇಟ್ಸ್ ಅವ್ರು ಹೇಳ್ದಂಗೆ ಬರಿಬೇಕು ಉತ್ತರವನ್ನು. ಹೆಂಗ್ ಬರಿಬೇಕು? ಟೀಚರ್ ಹೇಳ್ದಂಗೆ ಬರಿಬೇಕು ಅಂತಂದ್ರೆ ಟೀಚರ್ ಪಾಠ ಪ್ರತಿದಿನ ಕೇಳ್ಬೇಕಲ್ವಾ, ಹೋಮ್ವರ್ಕ್ ಬರಿಬೇಕಲ್ವಾ, ಹೋಮ್ವರ್ಕ್ ಅನ್ನು ತೋರಿಸ್ಬೇಕಲ್ವಾ, ಸರಿಯಾಗಿದೆ ಎಲ್ಲ ಚೆಕಿಂಗ್ ಮಾಡ್ಕೊಳ್ಬೇಕಲ್ವಾ. ಅದಕ್ಕೆ ಆತ್ಮೀಯರೇ, ನಿಮ್ಮಲ್ಲಿ ಪುನಃ 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 ನಿವೇದನೆ ಏನು ಅಂತಂದ್ರೆ, ಆದಷ್ಟು ನೀವು ಮುರಳಿಯನ್ನೇ ಓದಿ. ಈ ಮುರಳಿಯನ್ನು ಓದಿ, ಬೇರೆಯವ್ರ ಕ್ಲಾಸ್ ಮೇಲೆ ತುಂಬಾ ಕಡಿಮೆ ಡಿಪೆಂಡೆಂಟ್ ಆಗಿ. ಓಕೆ, ಆರಂಭದಲ್ಲಿ ಆ ಶಬ್ದವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಯೋಗ ಪಡ್ಕೊಳ್ಳಿ, ಆದ್ರೆ ನೀವೇ ಮುರಳಿಯನ್ನು ಓದ್ಬಿಟ್ಟು ಆ ಜ್ಞಾನವನ್ನ ನಿಮ್ಮ ಜೀವನಕ್ಕೆ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಒಬ್ಬರೇ ಟೀಚರ್ ಆದ್ರೂ, ಒಬ್ಬರೇ ಪಾಠ ಆದ್ರೂ ಕೂಡ 50 ಜನ ವಿದ್ಯಾರ್ಥಿಗಳು 50 ರೀತಿಯಲ್ಲಿ ಅದನ್ನ ಏನ್ ಮಾಡ್ತಾರೆ, ಅರ್ಥ ಮಾಡ್ಕೊಳ್ತಾರೆ ಅಲ್ವಾ. तो बाप दादा भी ऐसे पात्र बच्चों को देख क्या कहते हैं, वाह बच्चे वाह, आप भी कोटों में कोई पात्र बने हैं और हर कल्प आप ही पात्र बनेंगे. ಯೋಗ್ಯ ಮಕ್ಕಳಾಗಿದ್ದೀರಿ, ಪ್ರತಿ ಕಲ್ಪದಲ್ಲೂ ಕೂಡ ಈ ರೀತಿ ಯೋಗ್ಯ ಮಕ್ಕಳು ನೀವೇ ಆಗ್ತೀರಾ. ಕೋಟಿಗಳಲ್ಲಿ
ಕೆಲವರು ಕೆಲವರಲ್ಲಿ ಕೆಲವರು ಕೆಲವು ಅಲ್ವಾ? ಹೌದು. ಅಂದ್ರೆ ಬಾಬಾ ಹೇಳ್ತಾರೆ, ಇವತ್ತು ಬಾಬಾನ ಮಕ್ಕಳು ಕೋಟಿಗಳಲ್ಲಿ ಬಂದಿರಬಹುದು, ಆ ಕೋಟಿಗಳಲ್ಲಿ ಬಂದವರಲ್ಲಿ ನೀವು ಯಾರು? ಕೆಲವರು ಬಾಬಾನ ಭಾಷೆ ಅರ್ಥ ಆಗತ್ತಾ ನಿಮ್ಗೇನು ಅಂತ? ಮೊದ್ಲು ಬಾಬಾನ ಭಾಷೆ ಏನಿತ್ತು ಗೊತ್ತಾ? 850 ಕೋಟಿ ಆತ್ಮಗಳಲ್ಲಿ ನೀವು ಬಾಬಾ ಧ್ಯಾನ ಪಡ್ಕೊಂಡಲ್ಲ, ಕೋಟಿ ಮೇಲೆ ಕೆಲವರು ಅಂತ ಬಂದ್ಬಿಟ್ರಿ ನೀವು. ಅದು ಇಲ್ಲಿ ಕೋಟಿಗಳಲ್ಲಿ ಕೆಲವರು ಅಂತದ್ದು ಬಾಬಾ ಭಾಷೆ ಯಾವ್ದಿದು? ಬಾಬಾನ ಭಾಷೆ ಏನು ಯಾವ್ದಿದೆ ಹೇಳಿ ನೋಡೋಣ. ನಿರಾಕಾರ ಭಾಷೆಯಲ್ಲ. ನಿರಾಕಾರ ಅಲ್ಲ. ಯಾರು ಬ್ರಹ್ಮಕುಮಾರ ಕುಮಾರಿಯರು ಇವತ್ತು ಕೋಟಿಗಟ್ಟಲೆ ಲೆಕ್ಕದಲ್ಲಿ ಜ್ಞಾನ ಪಡ್ಕೊಂಡಿದ್ದ ಅವರಲ್ಲಿ ಕೆಲವರು. ಮೊದ್ಲೆಂಗಿತ್ತು? ಲಕ್ಷದಲ್ಲಿದ್ದಾರೆ, ಆ ಲಕ್ಷದಲ್ಲಿದ್ದಾರೆ ಇವಾಗ. ಲಕ್ಷದಲ್ಲಿ ಇದ್ದಾರೆ ಅನ್ನೋರೆ, ಆದ್ರೆ ಜ್ಞಾನ ತುಂಬಾ ಜನರಿಗೆ ಸಿಕ್ಕಿದೆಯಲ್ಲ. ಹೌದು. ಕೋಟಿ ತಗೊಂಡವ್ರೆ, ಕೋಟಿಯಲ್ಲಿ ಕೆಲವರು ಅಂದ್ರೆ ಲಕ್ಷದಲ್ಲಿ ಬರ್ತಾರೆ. ಹಾ, ಹೇಗೆ ಸರಿನಾ? ಆಕ್ಚುಲಿ ಏನು, ಕೋಟಿಗಳಲ್ಲಿ ಕೆಲವರು, ಸರಿನಾ? ಹಾಗೆ ಆ ಗ್ರೂಪ್ ಅಲ್ಲಿ, ಆ ಬ್ರಹ್ಮಕುಮಾರ ಕುಮಾರಿಯರಲ್ಲಿ ಬಾಬಾ ಏನ್ ಹೇಳ್ತಾರೆ? ನೀವು ಕೆಲವರಲ್ಲಿ ಇದ್ದೀರಾ. ಆಕ್ಚುಲಿ ಈ ಒಂದು ಲೆವೆಲ್ ಏನಿದೆ ಅದು ಲಕ್ಷದಲ್ಲೂ ಅಲ್ಲ, 1000ದಲ್ಲಿ ಬರುವಂತ 16,108 ಅಂತ ಹೇಳ್ತಾರಲ್ಲ ಬಾಬಾ, ಆ ಗ್ರೂಪದಲ್ಲಿ ಬರುವಂತ ಆತ್ಮಗಳು. ಏನ ಏಸೆ ನಶಾ ಚಲ್ತೆ ಫಿರ್ತೆ ರೈತಾ ಏನ? ಇಂಥ ಒಂದು ನಶೆ ನಿಮಗೆ ನಡತೆ ಓಡಾಡ್ತಾ ಇರ್ತದಾ? ಒಂದು ದೊಡ್ಡ ಫ್ಯಾಕ್ಟ್ರಿ ಇರ್ತದೆ, ಫ್ಯಾಕ್ಟ್ರಿ ಲೇಬರ್ ಜಾಸ್ತಿ ಇರ್ತಾರೋ ಮ್ಯಾನೇಜಿಂಗ್ ಡೈರೆಕ್ಟರ್ ಜಾಸ್ತಿ ಇರ್ತಾರೋ? ಲೇಬರ್. ನಶೆ ಯಾರಿಗೆ ಜಾಸ್ತಿ ಇರ್ತದೆ? ನಶೆ ಯಾರಿಗೆ ಜಾಸ್ತಿ ಇರ್ತದೆ? ಮ್ಯಾನೇಜರ್. ಮ್ಯಾನೇಜಿಂಗ್ ಡೈರೆಕ್ಟರ್ಗೆ. ಯಾಕೆ? ಸಂಬಳ ಜಾಸ್ತಿ. ಲೇಬರ್ ಏನ್ ಮಾಡ್ತಾರೆ ಗೊತ್ತಾ? ಅರ್ಧ ಗಂಟೆನೂ ಲೆಕ್ಕ ಆಗ್ತಾರೆ. ನಾನು ಅರ್ಧ ಗಂಟೆ ಓವರ್ ಟೈಮ್ ಮಾಡಿದ್ದೇನೆ, 1 ಗಂಟೆ ಓವರ್ ಟೈಮ್ ಮಾಡಿದ್ದೇನೆ, ರಜಾ ಯಾವಾಗಲೂ ಅದೇ ಕತೆ. ಅದೇ ಮ್ಯಾನೇಜಿಂಗ್ ಡೈರೆಕ್ಟರ್ ಎಲ್ಲ ಇದಾರಲ್ಲ, ಅವರು ಟೈಮಿನ ಬಗ್ಗೆ ಯೋಚನೆ ಮಾಡೋದಿಲ್ಲ, ಅವ್ರಿಗೆ ಓವರ್ ಟೈಮ್ ಸಿಗೋದಿಲ್ಲ. ಹಗಲು ರಾತ್ರಿ ಭಾನುವಾರ ಸೆಕೆಂಡ್ ಸ್ಯಾಟರ್ಡೆ ಎಲ್ಲಾನು ಬಂದ್ಬಿಟ್ಟು ಏನ್ ಮಾಡಿರ್ತಾರೆ? ಕಂಪನಿಗೋಸ್ಕರ ತಮ್ಮ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಅಲ್ವಾ? ಹಾಗೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಪರಮಾತ್ಮನ ದೊಡ್ಡ ಕಂಪನಿಯಲ್ಲಿ ನಾನು ಯಾವ ಮನೋಭಾವದಿಂದ ಕಾರ್ಯವನ್ನ ಮಾಡ್ತಾ ಇದ್ದೇನೆ, ಅದರ ಆಧಾರದಲ್ಲಿ ನಿಮ್ಗೆ ಅಲ್ಲಿ ಪೋಸ್ಟಿಂಗ್ ಹೇಳುವಂಥದ್ದು ಸಿಗ್ತದೆ. ಯಾವುದರ ಆಧಾರದ ಮೇಲೆ? ಈಶ್ವರ್ಯ ಕಾರ್ಯದ ಯಾವುದರ ಮೇಲೆ? ಈಶ್ವರ್ಯ ಸೇವೆ ಆಧಾರದ ಮೇಲೆ. ವಿಶ್ವ ಸೇವೆ. ಓಕೆ. ಅಂತ ಆತ್ಮಗಳಿಗೆ ಒಳ್ಳೊಳ್ಳೆ ಕಾರುಗಳು, ಬಿಲ್ಡಿಂಗ್ಗಳು, ಊಟಗಳು ಎಲ್ಲ ಸಿಗ್ತಾ ಇರ್ತಾವಲ್ವಾ? ಯಾರು ಚೆನ್ನಾಗಿ ಸೇವೆ ಮಾಡ್ತಾ ಇರ್ತಾರೋ ಈಶ್ವರ ಇದರಲ್ಲಿ ಒಳ್ಳೊಳ್ಳೆ ಕಾರು ಬಿಲ್ಡಿಂಗ್ ಎಲ್ಲ ಸಿಗ್ತಾ ಇರ್ತದಲ್ವಾ? ಅದರ ಆಧಾರದ ಮೇಲೆ ನಾನು ಹೈ ಲೆವೆಲ್ ಅಂತ ಅರ್ಥ ಮಾಡ್ಕೊಳ್ಳೋದಾ? ಆಗಲ್ಲ. ಇಲ್ಲ. ಯಾವ್ದ್ರ ಆಧಾರದ ಮೇಲೆ ಚೆಕ್ ಮಾಡ್ಕೊಳ್ಳೋದು? ಒಳಗಡೆ ಸ್ಥಿತಿ ಚೇಂಜ್ ಆಗ್ತಾ ಇರುತ್ತೆ. ಮನಸ್ಸೆಷ್ಟು ಖುಷಿಯಾಗಿದೆ, ಆಂತರಿಕವಾಗಿ ಎಷ್ಟು ಆನಂದವಾಗಿದ್ದೀರಿ, ಎಷ್ಟು ಸಫಲತೆಯಿಂದ ಇದೆ, ರಾತ್ರಿ ಮಲ್ಕೊಂಡಾಗ ಎಷ್ಟು ಚೆನ್ನಾಗಿರುವಂತ ನಿದ್ದೆ ಬರ್ತದೆ, ವಿಶೇಷವಾಗಿ ಅಮೃತ ವೇಳೆ ಚೆನ್ನಾಗಿ ಯೋಗ ಎಷ್ಟು ಕರೆಕ್ಟಾಗಿ ಆಗತ್ತೆ, ಬೇರೆ ಟೈಮಲ್ಲಿ ನಾನು ಬಾಬನ ಜೊತೆ ಕನೆಕ್ಟ್ ಆದಾಗ ಅನುಭವ ಆಗತ್ತಾ, ನನ್ನ ಪ್ರಶ್ನೆಗಳಿಗೆ ಬಾಬನಿಂದ ಸರಿಯಾದ ಸಮರ್ಪಕವಾದ ಉತ್ತರ ಬರ್ತಾ ಇದೆಯಾ, ನನ್ನ ಜೀವನದಲ್ಲಿ ಸಂತೃಪ್ತತೆ ಇದೆಯಾ, ಇದು ಎಲ್ಲ ನಿರಾಕಾರ ರೂಪದಲ್ಲಿ ನಮ್ಮನ್ನು ನಾವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸ್ಥೂಲವಾಗಿ ಇರುವಂತ ಸಾಧನದ ಆಧಾರದಲ್ಲಿ ಅವರು ಒಳ್ಳೆ ಸೇವೆ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಹೇಳ್ತಾರೆ ಫಾಲೋ ಫಾದರ್ ಅಲ್ವಾ? ಶಿವಬಾಬಾ ಬರೋ ಮೊದಲು ಬ್ರಹ್ಮಬಾಬಾ ಹೇಗಿದ್ರು? ಶೂಟು, ಬೂಟು, ಕೋಟು, ಕಾರು ಅಲ್ವಾ? ಶಿವಬಾಬಾ ಬಂದ ಮೇಲೆ ಎಲ್ಲಾನು ಸಿಂಪಲ್ ಬಟ್ಟೆ, ಸಿಂಪಲ್ ಊಟ. ಹೌದಾ? ಶಾರೀರಿಕವಾಗಿ ಏನಾಗ್ತಾ ಹೋದು? ಸಿಂಪಲ್ ಆಗ್ತಾ ಹೋದು. ಅದಕ್ಕಾಗಿ ಇಲ್ಲಿ ಸ್ಥೂಲವಾದಂತ ಸಾಧನದ ನಿರೀಕ್ಷೆ ನಿಮ್ಗೆ ಬೇಡ. ನಾಟಕದ ಅನುಸಾರ ಸಿಕ್ಕಿದ್ರೆ ಓಕೆ, ನೋ ಪ್ರಾಬ್ಲಮ್. ಅದು ಸಿಕ್ಕಿದೆ ಹೇಳುವಂತ ಅಭಿಮಾನ ನಿಮ್ಗೆ ಬೇಕಾಗಿಲ್ಲ ಅಲ್ವಾ? ಅದಕ್ಕಾಗಿ ನಿರಾಕಾರ ರೂಪದ ಸಾಧನೆ ಏನ್ ಮಾಡ್ತಾ ಹೋಗಿ? ಸ್ಟಾಕ್ ಮಾಡ್ಕೊಳ್ತಾ ಹೋಗಿ. ಈ ರೀತಿ ಮಕ್ಕಳ ಬಗ್ಗೆ ಬಾಬನಿಗೆ ತುಂಬಾ ಏನಿದೆ ಅಂತೆ? ಪ್ರೀತಿ ಇದೆಯಂತೆ. हर कल्प आप ही पात्र बनेंगे, ऐसे नशा चलते फिरते रहता है ना. ಪ್ರತಿ ಕಲ್ಪದಲ್ಲೂ ಈ ಪೋಸ್ಟ್ ಯಾರಿಗೆ ಸಿಗತ್ತೆ? ನಮ್ಗೆ ಸಿಗತ್ತೆ ಹೇಳುವಂತ ನಶೆ ಇರುತ್ತಲ್ವ? ಓಕೆ. ಆದ್ಮೇಲೆ ಈ ನಶೆ ವಾರಕ್ಕೊಂದ್ಸಲ ಸೆಂಟರ್ಗೆ ಹೋಗೋರಿಗೆ ಇರುತ್ತಾ?
ಪೂರ್ತಿ ವಾರ ಅಮೃತೊಳ್ಳೆ ಚಂದ ಗುರುಕೆ ಹೊಡೆದು ನಿದ್ರೆ ಮಾಡೋರಿಗೆ ಇರುತ್ತಾ? ಇರೋದಿಲ್ಲ. ಇರುತ್ತಾ? ಯಾರಿಗಿರ್ತದೆ? ಇರಲ್ಲ. ಯಾರು ಪ್ರತಿದಿನ ಯಥಾರ್ಥವಾಗಿ ಸಾಧನೆ ಮಾಡಿರ್ತಾರ ಅವ್ರು ಮಾತ್ರ ಇರ್ತದೆ ಆತ್ಮೀಯರೇ. ಹೌದು. ತುಂಬಾ ಕಡೆಗೆ ಆದ್ಮೇಲೆ ನಾವೊಂದು ಕೆಲವೊಂದು ತಪ್ಪನ್ನ ಮಾಡ್ತೀವಿ. ಏನು ಗೊತ್ತಾ? ತುಂಬಾ ಕಡೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಾನು ನೋಡಿದ್ದೇನೆ, ಕೆಲವೊಂದು ಆತ್ಮಗಳು ಸ್ಥೂಲಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಏನ್ ಕೊಡ್ತಾರೆ? ಸ್ಥೂಲಕ್ಕೆ. ನಾನು ಕೊಡಬಾರ್ದು ಅಂತ ನಾನು ಹೇಳುತ್ತೇನೆ, ನನ್ನದು ಕಂಪ್ಲೇಂಟ್ ಅಲ್ಲ. ಸ್ಥೂಲವಾಗಿ ನೀವು ಕೊಡಿ, ಅದು ಅದಕ್ಕಿಂತ ಇಂಪಾರ್ಟೆಂಟ್ ಯಾವ್ದಕ್ಕೆ ಕೊಡಿ? ಸೂಕ್ಷ್ಮ ಕೊಡಿ. ಸೂಕ್ಷ್ಮ. ಹೇಗೆ ಅಂತ ಹೇಳ್ತೇನೆ ಕೇಳಿ. ಮೊನ್ನೆ ಒಂದ್ ಕಡೆ ಪ್ರೋಗ್ರಾಮ್ ಆಗಿತ್ತು. ನಾನು ಅಲ್ಲಿವ್ರಿಗೆ ಹೇಳಿದ್ದೆ ಏನಂತ, ನೋಡಿ ನೀವು ಆದಷ್ಟು ನಾವು ಬರುವಂತ ಸಿಗೋದೇ ಕಷ್ಟ, ಕಡಿಮೆ ಸಮಯ ಇರ್ತದೆ, ಮ್ಯಾಕ್ಸಿಮಮ್ ಯೋಗದಲ್ಲಿ ಉಪಯೋಗ ಮಾಡ್ಕೊಳ್ಬೇಕು ಅಂತ. ಓಕೆ ಅಂತ ಹೇಳಿದ್ದು. ಓಕೆನಾ? ಅದಾದ್ಮೇಲೆ ಏನಾಯ್ತು ಅಂತ ಹೋದಾಗ ತುಂಬಾ ವೆರೈಟಿ ಎಲ್ಲ ಅಡಿಗೆ ಮಾಡಿದ್ದಾರೆ. ನಾನು ಪ್ರೋಗ್ರಾಮ್ ಆದ್ಮೇಲೆ ಕೇಳಿದೆ ಯಾಕೆ ಹಿಂಗ್ ಮಾಡಿದ್ರಿ ಅಂತ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ಅಣ್ಣವ್ರೆ, ನೀವು 9 ಗಂಟೆ ಟೈಮ್ ಕೊಟ್ಟಿದ್ರಿ, 8:30 ನಾವು ಮುಗಿಸ್ಬಿಟ್ಟಿದ್ವಿ. ಓಕೆನಾ? ಆದ್ರೆ ಏನು ಮಾಡಿದ್ರು ಅಂದ್ರೆ ನಮ್ಮ ಅತ್ತೆ ಬಂದವರು, ಇಲ್ಲ ಇವತ್ತು ಬಾಬನಿಗೆ ಸ್ಪೆಷಲ್ ಭೋಗ ಇಡ್ಲೇಬೇಕು, ಶಾವಿಗೆ ಪಾಯಸ ಮಾಡ್ಲೇಬೇಕು, ಹಾಗ್ಬೇಕು ಹೀಗ್ಬೇಕು ಅಂತ ಹೇಳ್ತಾವೆ. ಇವಾಗ ಅವ್ರನ್ನ ಬೇಜಾರು ಮಾಡ್ಲಿಕ್ಕೆ ಆಗೋದಿಲ್ವಲ್ಲ. ಅವಾಗ ಏನಾಗತ್ತೆ, ನಾವು ಅವ್ರಿಗೆ ಸಹಯೋಗ ಕೊಡ್ಲಿಕ್ಕೆ ಅಲ್ಲಿ ಹೋಗ್ಬೇಕಾಗಿ ಬಂತು. ಅಲ್ಲಿ ಹೋಗ್ಬೇಕು ಬಂದಾಗ ಏನಾಗ್ತದೆ, ಅಲ್ಲಿ ಪಾತ್ರೆ ಸೌಂಡು ಬರ್ತದೆ, ಅಡಿಗೆನೂ ಕೂಡ ಮಾಡ್ಬೇಕಾಗ್ತದೆ. ಓಕೆನಾ? ನಾನು ಹೇಳುದೇನು, ಬಾಬನಿಗೆ ಭೋಗ ಇಡಬೇಡಿ ಅಂತ ನಾನು ಹೇಳಲಿಲ್ಲ. ಹಣ್ಣು ಇಡ್ಬೋದಲ್ವಾ? ಬಾಬಾ ಪಾಯಸನೇ ಬೇಕು ಅಂತ ಹೇಳಿದಾರ ಬಾಬಾ? ಇಲ್ಲ. ಬಾಬಾ ಏನ್ ಹೇಳ್ತಾರೆ, ನಿಮ್ಮ ಹೂವು ಕೂಡ ಬೇಡ ಅಂತ ಹೇಳ್ತಿದ್ದವರು ಪಾಯಸದ ವಾಸನೆ ಬೇಕಾ ಅವರಿಗೆ? ಅವ್ರಿಗೆ ಬೇಕಾಗಿರೋದು ಯಾವ್ದು? ನೀವಲ್ಲಿ ಕುತ್ಕೊಂಡ್ಬಿಟ್ಟು ಯೋಗವನ್ನ ಮಾಡ್ಬೇಕಾಗಿರೋದು ಮುಖ್ಯವಾಗಿ ಬೇಕಾಗಿರೋದಲ್ವಾ? ಹೌದು. ಅದಕ್ಕೆ ಆದ್ಮೇಲೆ ನಾವು ಸ್ಥೂಲಕ್ಕೆ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವಿ. ಮುಖ್ಯವಾಗಿ ಕೊಡ್ಬೇಕಾಗಿರೋದು ಯಾವ್ದಕ್ಕೆ? ಮನಸ್ಸಿಗೆ. ನೀವು ಎಷ್ಟು ಗಂಟೆ ಕೂತ್ಕೊಂಡಿದ್ದೀರಿ, ಜುಟ್ಕಾ ಹೊಡ್ಕೊಂಡು ಎಷ್ಟು ಗಂಟೆ ಕೂತ್ಕೊಂಡು ಏನೂ ಪ್ರಯೋಜನ. ಕಷ್ಟಪಟ್ಟು ನಿದ್ರೆ ಬರ್ತಾ ಇದ್ವಾಗ ಕಣ್ಣು ಮುಚ್ಚಿ ತೆಗೆದು ಎಷ್ಟು ಗಂಟೆ ಕೂತ್ಕೊಂಡು ಏನೂ ಪ್ರಯೋಜನ ಇಲ್ಲ ಆದ್ಮೇಲೆ. ಮನಸ್ಸು ಬಾಬನ್ ಜೊತೆ ಕರೆಕ್ಟ್ ಆಗಿ ಕನೆಕ್ಟ್ ಆಗ್ತಾ ಇದೆಯಾ, ಅನುಭವ ಆಗ್ತಾ ಇದೆಯಾ, ಇದನ್ನ ನೀವೇನ್ ಮಾಡ್ಕೊಳ್ಳಿ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ಅದರ ಆಧಾರದ ಮೇಲೆ ನಿಮ್ಮ ಸ್ಥಿತಿಯನ್ನು ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಆಪ್ಗೆ ದಿಲ್ ಬಿ ಯಹ ಗೀತ್ ಗಾತಿ ಹೇ ವಾ ಮೇರಾ ಭಾಗ್ಯ ಅಲ್ವಾ? ನಿಮ್ಮ ಹೃದಯನು ಕೂಡ ಯಾವ ಗೀತೆಯನ್ನು ಹಾಡತಂತೆ? ವಾ ನನ್ನ ಭಾಗ್ಯ. ಯಾವ ಭಾಗ್ಯ ರಾಜಮಕ್ಕ? ಬಾಬನ್ ಮಗು ಆದ ಮೇಲೆ ಅಣ್ಣವರೇ ನಮ್ದು ಬಾಡಿಗೆ ಮನೆ ಸ್ವಂತ ಮನೆ ಆಯ್ತು ಅಲ್ವಾ? ಬಾಬನ್ ಸೆಂಟರ್ ಬಾಡಿಗೆ ಇರೋದು ಸ್ವಂತ ಮನೆ ಆಯ್ತು ಅಲ್ವಾ? ನಾವೆಲ್ಲ ಸಾಧನೆ ಮಾಡಿ ಮಾಡಿ ನೋಡಿ ಅಣ್ಣವ್ರೆ ಸ್ವಂತ ಮನೆ ಕಟ್ಟಿಬಿಟ್ಟಿದೀವಿ, ಯೋಗ ಮಾಡಿ ಮಾಡಿ. ಹೌದಲ್ವಾ? ಹೇಳ್ತಾರೆ, ಮನೆ ಕಟ್ಟಿ ಆದ್ರೆ ಆ ಮನೆಯಲ್ಲಿ ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ಹಿಡಿದು ತುಂಬಿ ಏನಾಗ್ಬೇಕು? ತುಳುಕಬೇಕಾಗ್ತದೆ. ಯಾಕಂದ್ರೆ ನಾವು ತುಂಬಾ ಸ್ಥೂಲದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡುವಂತ ಕಾರಣದಿಂದ ಆಂತರಿಕವಾಗಿ ಆತ್ಮ ಸಶಕ್ತ ಆಗ್ತಾ ಇಲ್ಲ, ಸ್ಟ್ರಾಂಗ್ ಆಗ್ತಾ ಇಲ್ಲ, ಪರಿಸ್ಥಿತಿನ ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ. ಯೋಗಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಸ್ಥೂಲವಾದಂತ ಸಾಧನಗಳು, ಡೈನಿಂಗ್ ಟೇಬಲ್ಗಳು, ಕಾರುಗಳು, ಸ್ಟೇಜ್ಗಳು, ಡೆಕೋರೇಷನ್ ಅಲ್ವಾ? ಮಮ್ಮ ಡೇ ಆಯ್ತು ಅಂತಂದ್ರೆ ಎಷ್ಟು ಸಮಯ ಕೊಡ್ತಾರೆ ಯಾವ್ದಕ್ಕೆ? ಒಂದು ಡೆಕೋರೇಷನ್ಗೆ, ಇನ್ನೊಂದು ಬ್ರಹ್ಮ ಭೋಜನಕ್ಕೆ ಅಲ್ವಾ? ಯೋಗ ಇಲ್ಲ ಅಲ್ವಾ? ಮೊನ್ನೆ ಮಮ್ಮ ಡೇ ಆಯ್ತು ಎಲ್ಲ. ಮಮ್ಮ ಡೇಗೆ ಮನೇಲಿ ಊಟ ಮಾಡಿದ್ದೀನಿ. ಅದು ನನಗೆ ಬೆನ್ನೋ ಬಂದಿರುವಂತ ಕಾರಣದಿಂದ ಸೇವಾ ಕೇಂದ್ರಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ. ಸರಿನಾ? ಮಮ್ಮ ಡೇಗೆ ನನ್ ಸಿಕ್ಕಿರೋದು ಊಟ ಏನು ಗೊತ್ತಾ? ಏನಿರ್ಬೋದು ಹೇಳಿ ನೋಡೋಣ ಮನೆಯಲ್ಲಿ? ಏನ್ ಸಿಕ್ಕಿರ್ಬೋದು? ನಿನ್ನೆದು, ಇವತ್ತಿಂದಲ್ಲ. ನಿನ್ನೆ ಅನ್ನ, ನಿನ್ನೆ ಸಾರು. ಓಕೆನಾ? ಮಮ್ಮನಿಗೆ ಹೇಳಿದೆ, ಬಾಬಾ ಮಮ್ಮ ನೋಡು, ಜೊತೆಗೆ ನಾನು ಇದನ್ನ ತಗೊಳ್ತಿದ್ದೇನೆ, ಯಾಕಂದ್ರೆ ವೇಸ್ಟ್ ಆಗ್ಬಾರ್ದು. ಸರಿನಾ ಅಂತ ಹೇಳಿ ಅದು ನಾನು ಖುಷಿಯಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ಸರಿನಾ? ಅದಕ್ಕಾಗಿ ಆತ್ಮೀಯರೇ, ಆದಷ್ಟು ನಾವೇನ್ ಮಾಡ್ಬೇಕು? ನಿರಾಕಾರದ ಕಡೆಗೆ ನಾವು ಹೋಗ್ತಾ ಇದ್ದಾಗ ಆ ನಿಜವಾದಂತ ಆಧ್ಯಾತ್ಮಿಕತೆ ರುಚಿ ಏನು ಅಂತ ನಮ್ಗೆ ಏನಾಗತ್ತೆ? ಗೊತ್ತಾಗತ್ತೆ. ನಿರಾಕಾರ ಬೇಕು, ಸಾಕಾರ ಬೇಕು? ನಿರಾಕಾರ. ಅದನ್ನು ಇವತ್ತು ಬಾಬಾ ಮೊದಲು ಹೇಳಿದ್ರು, ಸಾಕಾರದ ಆಧಾರದಲ್ಲಿ ನೀವು ಭಾಗ್ಯವಂತರು ಅಂತ ನೀವು ಕ್ಯಾಲ್ಕುಲೇಷನ್ ಮಾಡಬೇಡಿ. ನಿರಾಕಾರ ರೂಪದಲ್ಲಿ ನಿಮ್ಮ ಭಾಗ್ಯವನ್ನು ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಎಷ್ಟು ಹೇಳಿದ್ರು ಕೂಡ ನಮ್ಮ ಬಾಬನ ಮಕ್ಕಳಿಗೆ ಅರ್ಥನೇ ಆಗೋದಿಲ್ಲ. ಆಮೇಲೆ ಏನಾಗತ್ತ, ಒಂದ್ಸಲ ಹೇಳೋದು ನಿಲ್ಲಿಸ್ಬಿಡುದು, ಬಾಯಿ ಮುಚ್ಚು ಸುಮ್ಮನೆ ಇರು. ಯಾಕಂತಂದ್ರೆ ಇವಾಗ ಏನಾಗ್ತದಂದ್ರೆ ಕಲ್ಲಿನ ಮೇಲೆ ಎಷ್ಟು ನೀರಾಗಿದ್ರು ಕೂಡ ಏನಾಗ್ತದೆ ಹೇಳಿ?
ಏನಾಗ್ತದೆ? ನೀರು ಎಳ್ಕೊಳ್ಳೋದೇ ಇಲ್ಲ ಅಂತಂದ್ರೆ ಸುಮ್ಮನೆ ನೀರು ಹಾಕೊಳ್ಳೋದು ಸುಮ್ಮನೆ ಉತ್ತಮ. ನೀರು ಹಾಕದೇ ಇರೋದು ಸುಮ್ಮನೆ ಉತ್ತಮ. ನಮ್ಮಷ್ಟಕ್ಕೆ ನಾವೇನ್ ಮಾಡ್ಬೇಕು? ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಕೆಲವೊಂದ್ಸಲ ಸತ್ಯ ಹೇಳಿದ್ರೆ ಎದುರುಗಡೆಯವ್ರಿಗೆ ಏನಾಗ್ಬಿಡ್ತದೆ? ಪಾಪ ಬಂದ್ಬಿಡ್ತೈತಿ. ಹಾ, ಹಾಗಾಗಿ ಅವ್ರಿಗೆ ಕೋಪ ಬರ್ಸೋದು ಯಾಕೆ? ಸುಮ್ಮನೆ ಹೌದು. ನಮ್ಗೆ ಏನ್ ಬೇಕು ಅದನ್ನ ನಾವೇನ್ ಮಾಡೋದು? ಮುರಳಿಯ ಆಧಾರದಲ್ಲಿ ಧಾರಣೆ ಮಾಡ್ಕೊಂಡು ಹೋಗ್ತಾ ಇರೋದು. ಓಕೆ, ಬ್ರಹ್ಮ ಬಾಬಾ ಮಾಡಿದ್ದು ಅದನ್ನೇ. ಲಾಸ್ಟ್ ಸುಮ್ಮನೆ ಉಳಿದು ಬಿಟ್ರು ಅವರು. ಈ ಮಕ್ಕಳನ್ನು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಅವ್ರ ಸಾಧನೆ ಏನ್ ಮಾಡ್ತಾ ಹೋದ್ರು ಅವರು? ಮಾಡ್ತಾವ. ಮುಂದಿನ ದಿನಗಳು ಹಿಂಗೆ ಬರ್ತಾವೆ ಆದ್ಮೇಲೆ. ನೀವು ಈಗ ಸರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಮುಂದೆ ನಿಮ್ಗೆ ಸ್ಪಷ್ಟವಾದಂತ ಜ್ಞಾನ ಸಂಯೋಗ ಸಿಗೋದಿಲ್ಲ. ಅವಾಗ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಓಕೆ, ಓಂ ಶಾಂತಿ. ಓಂ ಶಾಂತಿ.